ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಎಲ್ಲಾ ಪಾಲುದಾರಕರನ್ನ ಕರೆದುಕೊಂಡು ಗುಣಮಟ್ಟದ ಪ್ರಜ್ಞೆ ಇಟ್ಟುಕೊಂಡು ಮಾನದಂಡಗಳ ಮೂಲಕ ಗುಣಮಟ್ಟ ವ್ಯಕ್ತವಾಗುತ್ತದೆ ಅನ್ನೋ ಅರಿವನ್ನು BIS ಸೂಚಿಸುತ್ತದೆ. ಆಧುನಿಕ ಸಮೃದ್ಧ ರಾಷ್ಟ್ರದ ಕಲ್ಪನೆಯು ನಮ್ಮೆದುರು ನಿಜವಾಗಲು ಈ ವಿಷಯಗಳನ್ನು ತಲುಪಿಸೋಕೆ ನಾವು ಗ್ರಾಮ ಪಂಚಾಯಿತಿಗಳೊಂದಿಗೆ ಪಾಲುದಾರಿಕೆ ಮಾಡಿದ್ದೇವೆ. ಈ ಚಲನಚಿತ್ರವನ್ನು ಭಾರತೀಯ ಮಾನದಂಡಗಳ ಜ್ಞಾನ ಹಂಚಿಕೆಯ ಸಾಧನವಾಗಿ ಅಭಿವೃದ್ಧಿಪಡಿಸಲಾಗಿದೆ. ನಮ್ಮ ಗ್ರಾಮ ಪಂಚಾಯತ್ಗಳು ತಿಳಿದುಕೊಳ್ಳಬೇಕಾದ ಸ್ಥಳೀಯ ಮಾನದಂಡಗಳ ಜಗತ್ತಿಗೆ ಒಂದು ಪರಿಚಯವಿದು. ಈ ಚಲನಚಿತ್ರದಲ್ಲಿ 7 ಭಾಗಗಳಿವೆ. ಪ್ರತಿ ಭಾಗ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾನದಂಡಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಮೊದಲು ಭಾಗ 1ರಲ್ಲಿ ಸಿವಿಲ್ ಕೆಲಸಗಳಿಗೆ ಸಂಬಂಧಿಸಿದ ಉತ್ಪನ್ನದ ಮಾನದಂಡಗಳ ಬಗ್ಗೆ ನೋಡೋಣ. ಭಾರತದ ಆರ್ಥಿಕ ಬೆಳವಣಿಗೆಗೆ ಕನ್ಸ್ಟ್ರಕ್ಷನ್ ಅಥವಾ ನಿರ್ಮಾಣ ಅನ್ನೋದು ಪುಷ್ಟಿ ನೀಡುತ್ತೆ ಮತ್ತು ಭಾರತದ ಸಾಮಾಜಿಕ ಆರ್ಥಿಕ ರಚನೆಯಲ್ಲಿ ಗ್ರಾಮೀಣ ವಲಯ ಮುಖ್ಯವಾದ ಪಾತ್ರ ವಹಿಸುತ್ತೆ. ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಗ್ರಾಮೀಣ ಪ್ರದೇಶಗಳು ವಿಸ್ತರಿಸುತ್ತಿರುವುದರಿಂದಾಗಿ ಪ್ರಗತಿ, ಉದ್ಯೋಗ ಸೃಷ್ಟಿಸೋಕೆ, ತಾಂತ್ರಿಕ ಮುನ್ನಡೆ ಮತ್ತು ಸಮಾಜದ ವಿಕಾಸದ ಅಗತ್ಯಗಳನ್ನ ಪೂರೈಸೋದಿಕ್ಕೆ ನಿರ್ಮಾಣ ಕ್ಷೇತ್ರ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಭಾರತ ತನ್ನ ಬೆಳವಣಿಗೆ ಮತ್ತು ಪರಿವರ್ತನೆಯ ಹಾದಿಯಲ್ಲಿ ಮುಂದುವರೆದಂತೆ ಕನ್ಸ್ಟ್ರಕ್ಷನ್ ಅಥವಾ ನಿರ್ಮಾಣದಲ್ಲಿ ಗ್ರಾಮೀಣ ವಲಯದ ಪಾತ್ರ ತುಂಬಾ ಪ್ರಮುಖವಾಗುತ್ತದೆ. ಇದು ಅಂತರ್ಗತ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಸಾರವನ್ನೂ ಒಳಗೊಳ್ಳುತ್ತೆ. ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜಿಸೋಕೆ ಸರ್ಕಾರದ ಹಲವಾರು ಯೋಜನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಒಟ್ಟಾರೆಯಾಗಿ ಗ್ರಾಮೀಣ ಅಭಿವೃದ್ಧಿಗೆ ಬೇಕಾಗುವ ಸರಿಯಾದ ವಸತಿಗಳ ಅಗತ್ಯವನ್ನು ಪರಿಹರಿಸುವಲ್ಲಿ ಪ್ರಮುಖವಾಗಿದೆ. ಹಾಗೆಯೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಹಳ್ಳಿಗಳ ನಡುವಿನ ಸಂಪರ್ಕದ ಪ್ರಮುಖ ಅಗತ್ಯವನ್ನು ಕೂಡ ಪೂರೈಸುತ್ತದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿ ನೈರ್ಮಲ್ಯ ಅಭ್ಯಾಸಗಳನ್ನು ಉತ್ತೇಜಿಸುವ ಮೂಲಕ ಸ್ವಚ್ಛ ಮತ್ತು ಬಯಲು ಮಲವಿಸರ್ಜನೆ ಮುಕ್ತ ಭಾರತವನ್ನು ಸಾಧಿಸುವುದಕ್ಕೆ ಬದ್ಧವಾಗಿದೆ. ಗ್ರಾಮೀಣ ಸಮುದಾಯಗಳ ಒಟ್ಟಾರೆ ನೈರ್ಮಲ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಚೌಕಟ್ಟಿನ ಮೂಲಾಧಾರ ಭಾರತೀಯ ಮಾನದಂಡಗಳಲ್ಲಿದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BISನಿಂದ ನಿಖರವಾಗಿ ರಚಿಸಿ ನಿಯಮಿತವಾಗಿ ನವೀಕರಿಸಲ್ಪಟ್ಟಿದೆ. ಇದು ರಚನಾತ್ಮಕ ವಿನ್ಯಾಸ, ನಿರ್ಮಾಣ ಸಾಮಗ್ರಿಗಳು, ಭೂಕಂಪನ ಪರಿಗಣನೆಗಳು ಮತ್ತು ಸುರಕ್ಷತಾ ಪ್ರೋಟೋಕಾಲ್ಗಳಂಥ ಎಷ್ಟೋ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ. ಪ್ರಮುಖ ದಾಖಲೆಗಳಲ್ಲಿ ಒಂದಾದ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ NBC ಇದು ಕಟ್ಟಡಗಳ ರಚನಾತ್ಮಕ ಸಮಗ್ರತೆ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ ಆರ್ಕಿಟೆಕ್ಟ್ಗಳು, ಎಂಜಿನಿಯರ್ಗಳು ಮತ್ತು ಬಿಲ್ಡರ್ಗಳಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತದೆ. ಇದಲ್ಲದೆ ISI ಗುರುತು ಗುಣಮಟ್ಟದ ಭರವಸೆಯ ಸಂಕೇತವಾಗಿ ಕೆಲಸ ಮಾಡುತ್ತದೆ. ನಿಮಗೆ ಗೊತ್ತೇ, ISI ಗುರುತು ಇರುವ ಉತ್ಪನ್ನಗಳು ಸ್ಥಾಪಿತ ಮಾನದಂಡಗಳಿಗೆ ಬದ್ಧವಾಗಿರುತ್ತವೆ ಮತ್ತು ಗುಣಮಟ್ಟತೆಯನ್ನು ಖಾತ್ರಿಪಡಿಸುತ್ತವೆ ಎಂದು. ಗ್ರಾಮೀಣ ಭಾರತದ ಹೃದಯ ಭಾಗದಲ್ಲಿ ಸಂಪ್ರದಾಯದ ಸಾರವು ಪ್ರಗತಿಯ ಭರವಸೆಯ ಜೊತೆಗೆ ಸೇರಿದಾಗ ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಮುದಾಯಗಳನ್ನು ರೂಪಿಸೋಕೆ ಸಿವಿಲ್ ಕಾಮಗಾರಿಗಳ ಮಾನದಂಡಗಳು ದೊಡ್ಡ ಪಾತ್ರ ವಹಿಸುತ್ತವೆ. ಗ್ರಾಮಾಂತರ ಪ್ರದೇಶದಲ್ಲಿರುವ ಗಟ್ಟಿಮುಟ್ಟಾದ ಮನೆಗಳಿಂದ ಹಿಡಿದು ಸಮುದಾಯಗಳನ್ನು ಸಂಪರ್ಕಿಸುವ ರಸ್ತೆಗಳವರೆಗೆ ಪ್ರತಿಯೊಂದು ಅಂಶವೂ ಕೂಡ ಗುಣಮಟ್ಟದ ಮಾನದಂಡಗಳ ಅನುಸರಣೆಗೆ ಸಾಕ್ಷಿಯಾಗಿದೆ. ಈಗ ಇದರ ವಿಧಾನಗಳ ಬಗ್ಗೆ ತಿಳಿಯೋಣ ಬನ್ನಿ. ವಿಶಾಲವಾದ ನೆಲದಲ್ಲಿ ಸಮುದಾಯಗಳು ಒಂದಾಗೋ ನಮ್ಮ ಗ್ರಾಮೀಣ ಭಾರತದಲ್ಲಿ ಚೆನ್ನಾಗಿ ನಿರ್ಮಿಸಿರೋ ರಸ್ತೆಗಳ ಅಗತ್ಯ ದೊಡ್ಡದಾಗಿದೆ. ಈ ರಸ್ತೆಗಳು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ನಿಗದಿಪಡಿಸಿದ ಮಾನದಂಡಗಳನ್ನು ಪೂರೈಸುತ್ತಾ ಸಿವಿಲ್ ವರ್ಕ್ನ ಪ್ರಮುಖ ಅಂಶಗಳನ್ನು ಪರಿಶೀಲಿಸೋಣ. ರಸ್ತೆ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಪೇವಿಂಗ್ ಬಿಟಮಿನ್ ತುಂಬಾ ಮುಖ್ಯ. ಇದು ರಸ್ತೆಯ ಮೇಲ್ಮೈಗಳಿಗೆ ಶಕ್ತಿ, ಬಾಳಿಕೆ ಮತ್ತು ಹವಾಮಾನ ಪ್ರತಿರೋಧ ಒದಗಿಸುತ್ತದೆ. ಈ ಪೇವಿಂಗ್ ಬಿಟಮಿನ್ನ ವಿಶೇಷಣಗಳನ್ನು ನಿಯಂತ್ರಿಸೋ ಮಾನ್ಯತೆ ಪಡೆದಿರೋ ಮಾನದಂಡಗಳಲ್ಲಿ ಒಂದು IS 73. ಇದರಿಂದ ಬಳಸಿರೋ ವಸ್ತುಗಳು ಸ್ಥಾಪಿತ ಗುಣಮಟ್ಟದಲ್ಲಿವೆ ಎನ್ನುವುದನ್ನು ತಿಳಿಯಬಹುದು. ಬಿಟುಮೆನ್ ಇಮಲ್ಷನ್ ಅನ್ನುವುದು ಬಿಟುಮೆನ್, ನೀರು ಮತ್ತು ಎಮಲ್ಸಿಫೈಯಿಂಗ್ ಏಜೆಂಟ್ ಒಂದರ ಮಿಶ್ರಣ.
ರಸ್ತೆ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಈ ಎಮಲ್ಷನ್ ಹಲವಾರು ಬಳಕೆಗಳನ್ನ ಹೊಂದಿದೆ. ಇಲ್ಲಿ ಪರಿಗಣಿಸಬೇಕಾದ ಅಗತ್ಯ ಅಂಶಗಳೆಂದರೆ ಬಿಟುಮೆಲ್ ಎಮಲ್ಷನ್ನ ಫಿಸಿಕಲ್ ಮತ್ತು ಕೆಮಿಕಲ್ ಅವಶ್ಯಕತೆಗಳು. ಬೀದಿ ದೀಪದ ಕಂಬಗಳು ಗ್ರಾಮೀಣ ಮೂಲಸೌಕರ್ಯದ ಮುಖ್ಯವಾದ ಅಂಶಗಳು ಮತ್ತು ಪ್ರೀಕಾಸ್ಟ್ ಪ್ರೀಸ್ಟ್ರೆಸ್ಡ್ ಕಾಂಕ್ರೀಟ್ನಂತಹ ವಸ್ತುಗಳ ಆಯ್ಕೆಯಿಂದಾಗಿ ಅವುಗಳ ಒಟ್ಟಾರೆ ಕಾರ್ಯಕ್ಷಮತೆ ಮತ್ತು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರಬಹುದು. ಪ್ರೀಕಾಸ್ಟ್ ಕಾಂಕ್ರೀಟ್ ಪೈಪ್ಗಳು ಕಾಂಕ್ರೀಟ್ನಿಂದ ಮಾಡಿರುವ ಪೂರ್ವ ತಯಾರಿಸಿದ ಪೈಪ್ಗಳು. ಇದನ್ನು ಒಳಚರಂಡಿ, ಮೋರಿ, ಸ್ಟಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಕಲ್ವರ್ಟ್ ಅಪ್ಲಿಕೇಶನ್ಗಳನ್ನು ಮಾಡೋ ಪ್ರಾಜೆಕ್ಟ್ಗಳಲ್ಲಿ ಹೆಚ್ಚು ಬಳಸಲಾಗುತ್ತೆ. ದಕ್ಷ ಮತ್ತು ವಿಶ್ವಾಸಾರ್ಹವಾದ ನೀರು ಮತ್ತು ತ್ಯಾಜ್ಯ ನೀರಿನ ಸಾಗಣೆ ಮಾಡುವಾಗ ಒತ್ತಡ ಮತ್ತು ಒತ್ತಡವಿಲ್ಲದ ಅಪ್ಲಿಕೇಶನ್ಗಳಲ್ಲಿ ಪ್ರೀಕಾಸ್ಟ್ ಕಾಂಕ್ರೀಟ್ ಪೈಪ್ಗಳು ನಿರ್ಣಾಯಕವಾಗಿವೆ. ಗುಣಮಟ್ಟದ ಮಾನದಂಡಗಳ ಅನುಸರಣೆಯು IS 458 ಅನ್ನು ಮಾನದಂಡದಿಂದ ನಿರೂಪಿಸಲ್ಪಟ್ಟಿದೆ. ಈ ಪೈಪ್ಗಳು ಕಾರ್ಯಕ್ಷಮತೆ, ಬಾಳಿಕೆ ಮತ್ತು ಸುರಕ್ಷತೆಗಾಗಿ ಸ್ಥಾಪಿತ ಮಾನದಂಡಗಳನ್ನು ಪಾಲಿಸುತ್ತವೆ. ಸರ್ಫೇಸ್ ಕೆಳಗೆ 1 ಗ್ರಾಮ ಕಾಂಕ್ರೀಟ್ ಮ್ಯಾನ್ಹೋಲ್ ಕವರ್ಗಳು ಮತ್ತು ಫ್ರೇಮ್ಗಳಲ್ಲಿ ಹೂಡಿಕೆ ಮಾಡುತ್ತದೆ. ಇದರಿಂದ ಸಮರ್ಥ ಮತ್ತು ಬಾಳಿಕೆ ಬರೋ ಆಧುನಿಕ ನೈರ್ಮಲ್ಯ ವ್ಯವಸ್ಥೆಗೆ ಉತ್ತೇಜನ ಸಿಗುತ್ತೆ. ಪ್ರೀಕಾಸ್ಟ್ ಕಾಂಕ್ರೀಟ್ ಮ್ಯಾನ್ಹೋಲ್ ಕವರ್ಗಳು ಮತ್ತು ಫ್ರೇಮ್ಗಳು ಮ್ಯಾನ್ಹೋಲ್ಗಳನ್ನು ಮಾಡೋಕೆ ಬಳಸುವ ಪೂರ್ವ ನಿರ್ಮಿತ ಕಾಂಪೊನೆಂಟ್ಗಳು. ಇದು ಕ್ವಾಲಿಟಿ ಕಂಟ್ರೋಲ್, ಬಾಳಿಕೆ ಮತ್ತು ಸುಲಭವಾದ ಇನ್ಸ್ಟಾಲೇಷನ್ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಇದು ಬರೀ ಕಟ್ಟಡ ರಚನೆಗಳ ಬಗ್ಗೆ ಅಷ್ಟೇ ಅಲ್ಲ, ಕನಸುಗಳನ್ನು ಹೆಣೆದು ಶಿಕ್ಷಣವನ್ನು ಉತ್ತೇಜಿಸಿ ಉಜ್ವಲ ನಾಳೆಗಾಗಿ ಆರೋಗ್ಯವನ್ನ ಪೋಷಿಸೋದು ಮುಖ್ಯ. ಅಡಿಪಾಯದಿಂದ ಶುರು ಮಾಡೋಣ. ಕಟ್ಟಡ ಸಾಮಗ್ರಿಗಳು, ಸಮುದಾಯಗಳನ್ನು ಬಂಧಿಸುವ ಸಿಮೆಂಟ್ನಿಂದ ಹಿಡಿದು ಸ್ಥಿತಿಸ್ಥಾಪಕತ್ವವನ್ನು ಸಂಕೇತಿಸುವ ಕೆಂಪು ಮಣ್ಣಿನ ಇಟ್ಟಿಗೆಗಳವರೆಗೆ ಪ್ರತಿಯೊಂದು ಅಂಶ ಕೂಡ ಬಾಳಿಕೆ ಮತ್ತು ಶಕ್ತಿಯನ್ನು ಖಚಿತಪಡಿಸಿಕೊಳ್ಳಲು ಕಠಿಣ ಗುಣಮಟ್ಟದ ತಪಾಸಣೆಗೆ ಒಳಗಾಗುತ್ತವೆ. ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ OPC ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಬಳಸೋ ಸಿಮೆಂಟ್ಗಳಲ್ಲಿ ಒಂದು. ಕಾಂಕ್ರೀಟ್ ಉತ್ಪಾದನೆಯಲ್ಲಿ ಇದು ಮೂಲಭೂತ ಅಂಶವಾಗಿದೆ. ನಿರ್ಮಾಣಕ್ಕೆ ಇದು ಪ್ರಾಥಮಿಕ ಅಡಿಪಾಯ ವಸ್ತು ಕೂಡ. IS 269 ನಂತಹ ಸ್ಥಾಪಿತ ಮಾನದಂಡಗಳ ಅನುಸರಣೆಯಿಂದ ಈ ಸಿಮೆಂಟ್ ಪ್ರಕಾರಗಳ ಉತ್ಪಾದನೆ ಮತ್ತು ಬಳಕೆಯ ಗುಣಮಟ್ಟ, ಕಾರ್ಯಕ್ಷಮತೆ ಮತ್ತು ಪರಿಸರ ಪ್ರಜ್ಞೆಗೆ ಬೇಕಾದ ನಿಗದಿತ ಮಾನದಂಡಗಳನ್ನು ಪೂರೈಸುತ್ತದೆಯೇ ಇಲ್ಲವೇ ಎಂದು ಗೊತ್ತಾಗುತ್ತದೆ. ನಾವು ಸ್ಲ್ಯಾಗ್ ಅಥವಾ ಪೊಝೊಲಾನಾ ಸಿಮೆಂಟ್ ಅನ್ನ ಬಳಸುತ್ತೇವೆ. ಇವೆರಡು ಬೈ ಪ್ರಾಡಕ್ಟ್ಗಳು. ಇವು ಸುಸ್ಥಿರತೆ ಮತ್ತು ಪರಿಸರ ಜವಾಬ್ದಾರಿಗೆ ದೊಡ್ಡ ಕೊಡುಗೆಯನ್ನು ನೀಡುತ್ತವೆ. ಕೆಂಪು ಇಟ್ಟಿಗೆಗಳನ್ನು ಬಾಹ್ಯ ಮತ್ತು ಆಂತರಿಕ ಗೋಡೆಗಳು, ವಾಣಿಜ್ಯ ಕಟ್ಟಡಗಳು ಮತ್ತು ಪಾದಾಚಾರಿ ಮಾರ್ಗಗಳನ್ನ ಮಾಡುವುದಕ್ಕೆ ವಸತಿ ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇಟ್ಟಿಗೆಗಳ ಗಾತ್ರ ಮತ್ತು ಗುಣಮಟ್ಟದ ಅವಶ್ಯಕತೆಗಳು ಮುಖ್ಯವಾಗಿದೆ. ಮಾನದಂಡಗಳ ಅನುಸರಣೆಯಿಂದಾಗಿ ನಿರ್ಮಾಣದಲ್ಲಿ ಅಪೇಕ್ಷಿತ ಸಮಗ್ರತೆ ಸಾಧಿಸೋಕೆ ಸಹಾಯ ಮಾಡುತ್ತವೆ. ಟೊಳ್ಳು ಮತ್ತು ಸಾಲಿಡ್ ಕಾಂಕ್ರೀಟ್ ಬ್ಲಾಕ್ಗಳು ಅವುಗಳ ಸಾಮರ್ಥ್ಯ, ಬಾಳಿಕೆ ಮತ್ತು ಬಳಕೆಯ ಸುಲಭತೆಯಿಂದಾಗಿ ಸಾಕಷ್ಟು ಕಡೆ ಬಳಸಲಾಗುವ ಬಹುಮುಖ ನಿರ್ಮಾಣ ಸಾಮಗ್ರಿ. ಅವುಗಳನ್ನು ಲೋಡ್ ಬೇರಿಂಗ್ ಗೋಡೆಗಳು, ಫೌಂಡೇಶನ್ ಗೋಡೆಗಳು, ಕಾಲಂಗಳು ಮತ್ತು ಪಿಯರ್ಸ್, ರಿಟೇನಿಂಗ್ ಗೋಡೆಗಳು, ಚಿಮಣಿಗಳು ಮತ್ತು ನಿರ್ಮಾಣದಲ್ಲಿ ಪಿಲ್ಲರ್ಗಳಾಗಿ ಬಳಸಲಾಗುತ್ತದೆ. ಪೇವಿಂಗ್ ಬ್ಲಾಕ್ಗಳು ಇವು ಪಾದಾಚಾರಿ ಮಾರ್ಗಗಳು, ಕಾಲುದಾರಿಗಳು, ಡ್ರೈವ್ವೇಗಳು ಹಾಗೂ ಇತರ ಹೊರಾಂಗಣ ಮೇಲ್ಮೈಗಳನ್ನು ನಿರ್ಮಿಸಲು ಬಳಸೋ ಪ್ರೀಕಾಸ್ಟ್ ಕಾಂಕ್ರೀಟ್ ಯೂನಿಟ್ಗಳು. ಈ ಬ್ಲಾಕ್ಗಳು ವಿವಿಧ ಆಕಾರ, ಗಾತ್ರ ಮತ್ತು ಬಣ್ಣಗಳಲ್ಲಿ ಬರುತ್ತವೆ. ಬಾಳಿಕೆ ಬರುವ ಮತ್ತು ಫಂಕ್ಷನಲ್ ಪೇವ್ಡ್ ಏರಿಯಾಗಳನ್ನು ರಚಿಸೋಕೆ ಗಟ್ಟಿ ಮತ್ತು ಕಲಾತ್ಮಕವಾದ ಆಯ್ಕೆಯನ್ನು ಒದಗಿಸುತ್ತದೆ. ಪೇವಿಂಗ್ ಬ್ಲಾಕ್ಗಳ ಗುಣಮಟ್ಟವು IS 15658 ಅಲ್ಲಿ ಪರ್ಫಾರ್ಮೆನ್ಸ್ ಮತ್ತು ಸೇಫ್ಟಿಯನ್ನು ವಿವರಿಸಿರುವ ಮಾನದಂಡಗಳಿಗೆ ಬದ್ಧವಾಗಿರುವುದು ಅತ್ಯಗತ್ಯವಾಗಿದೆ. ಪ್ಲೈವುಡ್ ಒಂದು ಬಹುಮುಖ ಕಟ್ಟಡ ಸಾಮಗ್ರಿಯಾಗಿದ್ದು, ಇದನ್ನು ಸಾಮಾನ್ಯವಾಗಿ ವಿವಿಧ ಜನರಲ್ ಪರ್ಪಸ್ ಅಪ್ಲಿಕೇಶನ್ಗಳಿಗೆ ಬಳಸುತ್ತಾರೆ. ಸಾಮಾನ್ಯ ಉದ್ದೇಶಗಳಿಗೆ ಪ್ಲೈವುಡ್ಗಳನ್ನು ಬಳಸುವಾಗ ಗ್ರೇಡ್, ಅದರ ದಪ್ಪ ಮತ್ತು ಉದ್ದೇಶಿತ ಅಪ್ಲಿಕೇಶನ್ ಪರಿಗಣಿಸಬೇಕು. ಗ್ಯಾಲ್ವನೈಸ್ಡ್ ಸ್ಟೀಲ್ ಸ್ಟ್ರಿಪ್ಗಳು ಮತ್ತು ಶೀಟ್ಗಳು ತುಕ್ಕು ನಿರೋಧಕತೆಯನ್ನು ಒದಗಿಸಲು ಗ್ಯಾಲ್ವನೈಸೇಷನ್ ಪ್ರೋಸೆಸ್ಗೆ ಒಳಪಟ್ಟಿರುವ ಸ್ಟೀಲ್ ಉತ್ಪನ್ನಗಳು. ಈ ಪ್ರಾಸೆಸ್ ಸ್ಟೀಲ್ನ ಬಾಳಿಕೆ ಮತ್ತು ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನಿರ್ಮಾಣ, ಉತ್ಪಾದನೆ ಮತ್ತು ಇತರ ಕೈಗಾರಿಕೆಗಳ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಇದು ಸೂಕ್ತವಾಗಿದೆ. ಸ್ಥಿರವಾದ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಈ ಉತ್ಪನ್ನಗಳನ್ನು ಸಾಮಾನ್ಯವಾಗಿ ಮಾನ್ಯತೆ ಪಡೆದ ಮಾನದಂಡಗಳ ಪ್ರಕಾರ ಉತ್ಪಾದಿಸಲಾಗುತ್ತದೆ. ಗ್ರಾಮ ಕೇಂದ್ರ ಸ್ಟ್ರಕ್ಚರಲ್ ಸ್ಟೀಲ್ನ ಬಳಕೆಯಿಂದ ಆಕಾರ ಪಡೆಯುತ್ತದೆ. ಎಲ್ಲರೂ ಹೆಮ್ಮೆ ಪಡುವ ಸಾಮುದಾಯಿಕ ಸ್ಥಳಗಳಿಗೆ ಚೌಕಟ್ಟನ್ನು ಒದಗಿಸುತ್ತದೆ.
ಮೈಲ್ಡ್ ಸ್ಟೀಲ್ ಪ್ಲೇಟ್ಗಳನ್ನು ಚಾನೆಲ್ಗಳು, ಬೀಮ್ಗಳು, ಆಂಗಲ್ಗಳು ಮತ್ತು ಸ್ಟೀಲ್ ಪೈಲಿಂಗ್ಗಳಂತ ವಿಭಾಗಗಳಿಗೆ ನಿರ್ಮಾಣಕ್ಕಾಗಿ ಬಳಸಲಾಗುತ್ತದೆ. ಮೈಲ್ಡ್ ಸ್ಟೀಲ್ ಪ್ಲೇಟ್ಗಳು ಮತ್ತು ಸೆಕ್ಷನ್ಗಳ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಸ್ಥಾಪಿತ ಪ್ರಮಾಣಿತ IS 2062 ಅನ್ನು ಅನುಸರಿಸುವುದು ಕಡ್ಡಾಯವಾಗಿದೆ. ಈ ಮಾನದಂಡವು ಈ ವಸ್ತುಗಳ ಏಕರೂಪತೆ, ಬಾಳಿಕೆ ಮತ್ತು ಸುರಕ್ಷತೆಗೆ ಕೊಡುಗೆ ನೀಡುವ ವಿಶೇಷಣಗಳು ಮತ್ತು ಮಾರ್ಗಸೂಚಿಗಳನ್ನು ವಿವರಿಸುತ್ತದೆ. ನಾನ್ ಸೀವರ್ಡ್ ಆನ್-ಸೈಟ್ ಸ್ಯಾನಿಟೈಸೇಷನ್ ಸಿಸ್ಟಮ್ ಇವುಗಳನ್ನು ಡಿಸೆಂಟ್ರಲೈಸ್ಡ್ ಸ್ಯಾನಿಟೇಷನ್ ಸಿಸ್ಟಮ್ ಅಂತಲೂ ಕರೆಯುತ್ತಾರೆ. ಇವು ಸೆಂಟ್ರಲೈಸ್ಡ್ ಸೀವರ್ ಸಿಸ್ಟಮ್ಗೆ ಸಂಪರ್ಕದ ಅಗತ್ಯವಿಲ್ಲದೆ ಉತ್ಪಾದನೆಯ ಹಂತದಲ್ಲೇ ಮನುಷ್ಯನ ತ್ಯಾಜ್ಯವನ್ನು ಸಂಸ್ಕರಿಸಿ ನಿರ್ವಹಿಸುವ ಹಾಗೆ ವಿನ್ಯಾಸಗೊಳಿಸಲಾಗಿದೆ. IS 18150 ನಾನ್ ಸೀವರ್ಡ್ ಸ್ಯಾನಿಟೈಸೇಷನ್ ಸಿಸ್ಟಮ್ಗಳ ಡಿಸೈನ್, ಇನ್ಸ್ಟಾಲೇಷನ್ ಮತ್ತು ಮೇಂಟೆನೆನ್ಸ್ ಮಾರ್ಗಸೂಚಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸೆಪ್ಟಿಕ್ ಟ್ಯಾಂಕ್ಗಳು ಸೆಂಟ್ರಲೈಸ್ಡ್ ಸೀವರ್ ಸಿಸ್ಟಮ್ಗಳಿಲ್ಲದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಆನ್-ಸೈಟ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ಗಳ ಅಗತ್ಯ ಅಂಶ. ಈ ಸಿಸ್ಟಮ್ಗಳು ಗ್ರಾಮೀಣ ಮತ್ತು ಉಪನಗರ ಪ್ರದೇಶಗಳಲ್ಲಿ ಚಾಲ್ತಿಯಲ್ಲಿವೆ. ಸೆಪ್ಟಿಕ್ ಟ್ಯಾಂಕ್ ಎಂದರೆ ಸಾಮಾನ್ಯವಾಗಿ ಕಾಂಕ್ರೀಟ್, ಫೈಬರ್ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಬಳಸಿ ನೆಲದಲ್ಲಿ ಹೂತು ಹಾಕಿರುವ ಒಂದು ವಾಟರ್ ಟೈಟ್ ಕಂಟೈನರ್. ಅವುಗಳ ಬಾಳಿಕೆ, ಶಕ್ತಿ ಮತ್ತು ಇನ್ಸ್ಟಾಲೇಷನ್ನ ಸುಲಭತೆಯಿಂದಾಗಿ ಅವುಗಳನ್ನು ಹೆಚ್ಚು ಬಳಸುತ್ತಾರೆ. ಪ್ರಿಕಾಸ್ಟ್ ಕಾಂಕ್ರೀಟ್ ಸೆಪ್ಟಿಕ್ ಟ್ಯಾಂಕ್ ಉದ್ದೇಶಿತ ಜಾಗಕ್ಕೆ ಸಾಗಿಸಿ ಸ್ಥಾಪಿಸೋಕು ಮೊದಲೇ ಆಫ್ ಸೈಟ್ನಲ್ಲಿ ಎರಕಹೊಯ್ದು ಕ್ಯೂರ್ ಮಾಡಿರೋ ಪ್ರೀ ಮ್ಯಾನುಫ್ಯಾಕ್ಚರ್ಡ್ ಟ್ಯಾಂಕ್ಗಳು. ಇವುಗಳು ಅವುಗಳ ಬಾಳಿಕೆ, ಶಕ್ತಿ ಮತ್ತು ಇನ್ಸ್ಟಾಲೇಷನ್ನ ಸುಲಭತೆಯಿಂದ ಆನ್-ಸೈಟ್ ಸಿವೇಜ್ ಡಿಸ್ಪೋಸಲ್ ಸಿಸ್ಟಮ್ಗೆ ಹೆಚ್ಚು ಬಳಸುತ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಒಳ್ಳೆಯ ಪ್ರಜೆಯನ್ನು ನಿರ್ಮಿಸುವುದೇ ರಾಷ್ಟ್ರ ನಿರ್ಮಾಣದ ದಾರಿ. ಹೆಚ್ಚಿನ ನಾಗರಿಕರು ದಕ್ಷರಾಗಿರಬೇಕು, ಒಳ್ಳೆಯ ಕ್ಯಾರೆಕ್ಟರ್ ಬೆಳೆಸಿಕೊಳ್ಳಬೇಕು ಮತ್ತು ಹೆಚ್ಚು ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿರಬೇಕು ಎಂದು ಹೇಳಿದ್ದಾರೆ. ಈ ಮಾನದಂಡಗಳ ಸಹಾಯದಿಂದ 1 ಗ್ರಾಮ ಬರೀ ಕಾಂಕ್ರೀಟ್ ಮತ್ತು ಸ್ಟೀಲ್ನಿಂದ ಮಾತ್ರವಲ್ಲದೆ ಗುಣಮಟ್ಟ, ಬಾಳಿಕೆ, ಸುರಕ್ಷತೆ ಮತ್ತು ಸಮುದಾಯದ ಯೋಗಕ್ಷೇಮದ ತತ್ವಗಳ ಮೇಲೆ ನಿರ್ಮಿಸಿರುವ ಸಮಾಜವಾಗಬೇಕು. ಭಾಗ 2ರಲ್ಲಿ ನಾವು ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ವಲಯಗಳ ಉತ್ಪನ್ನಗಳಿಗೆ ಭಾರತೀಯ ಮಾನದಂಡಗಳ ಬಗ್ಗೆ ತಿಳಿಯೋಣ. ಮುಂಬರುವ ದಿನಗಳಲ್ಲಿ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದುತ್ತೆ. ನಮ್ಮ ಕೃಷಿ ಕ್ಷೇತ್ರ ಯಾವಾಗಲೂ ಕೇಂದ್ರ ಬಿಂದುವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಟ್ಟು ದೇಶೀಯ ಉತ್ಪಾದನೆಗೆ ದೊಡ್ಡ ಕೊಡುಗೆ ನೀಡುತ್ತೆ. ರಫ್ತನ್ನು ಹೊರತುಪಡಿಸಿದ್ರೆ ಇದು ಈ ದೇಶದ 1.4 ಶತಕೋಟಿ ಜನರಿಗೆ ಜೀವನಾಂಶ ಕೊಡುತ್ತೆ. ಬಿತ್ತನೆಯಿಂದ ಕೊಯ್ಲಿನವರೆಗೆ ಬೆಳೆಗಳಿಗೆ ನೀಡೋ ನಿಖರವಾದ ಆರೈಕೆಯ ಮೇಲೆ ದೃಢವಾದ ಕೃಷಿ ಕ್ಷೇತ್ರದ ಅಡಿಪಾಯ ನಿರ್ಮಿಸಲ್ಪಟ್ಟಿರುತ್ತೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೃಷಿ ವಲಯಕ್ಕೆ ಸಂಬಂಧಿಸಿರೋ ಮಾನದಂಡಗಳ ಮೇಲೆ ಕೆಲಸ ಮಾಡ್ತಲೇ ಇದೆ. ಇದರಿಂದ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರೋರಿಗೆ ಸರ್ಟಿಫೈಡ್ ಪ್ರಾಡಕ್ಟ್ ಗಳನ್ನ ಖಾತ್ರಿಪಡಿಸುತ್ತೆ. ನಾವೀಗ ನಿಮ್ಮನ್ನ ಕೃಷಿ ಲೇಖನಗಳ ಪ್ರಯಾಣಕ್ಕೆ ಕರೆದೊಯ್ತೇವೆ. ಇದರಲ್ಲಿ ಮುಖ್ಯವಾಗಿ 3 ವರ್ಗಗಳಿವೆ: ಕೃಷಿ ಯಂತ್ರೋಪಕರಣಗಳು, ಕೀಟನಾಶಕಗಳು, ರಸಗೊಬ್ಬರಗಳು ಮತ್ತು ನೀರಾವರಿ ಉಪಕರಣಗಳು. ರೈತರು ಕೃಷಿ ಯಂತ್ರಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಭಾರತೀಯ ಮಾನದಂಡಗಳನ್ನು ಅನುಸರಿಸುವ ಮೂಲಕ. ಅವುಗಳೆಂದರೆ IS 12207 ಟ್ರ್ಯಾಕ್ಟರ್ಗಳಿಗೆ, IS 13539 ಪವರ್ ಟಿಲ್ಲರ್ಗಳಿಗೆ ಮತ್ತೆ IS 15806 ಹಾರ್ವೆಸ್ಟರ್ಗಳಿಗೆ. ಅದೇ ರೀತಿ ಭಾರತೀಯ ಮಾನದಂಡಗಳ ಪ್ರಕಾರ IS 9020 ಥ್ರೆಷರ್ಗಳಿಗೆ, IS 7898 ಚಾಫ್ ಕಟರ್ಗೆ, IS 1973 ಶುಗರ್ ಕೇನ್ ಕ್ರಷರ್ಗಳಿಗೆ ಇತ್ಯಾದಿಗಳ ಮೂಲಕ ಬಳಕೆದಾರರ ಕೈ ಮತ್ತು ಬಟ್ಟೆಗಳು ಚಲಿಸುವ ಭಾಗಗಳಲ್ಲಿ ಸಿಕ್ಕಾಕೊಳ್ಳದಂತೆ ತಡೆಯೋಕೆ ಫೀಡ್ ಹೋಪರ್ಗಳನ್ನು ವಿನ್ಯಾಸಗೊಳಿಸುವ ಮೂಲಕ ರೈತರ ಸುರಕ್ಷತೆ ಖಾತ್ರಿಪಡಿಸಿ ಅಪಘಾತಗಳನ್ನು ತಡೆಗಟ್ಟಲಾಗಿದೆ. ಇದಲ್ಲದೆ ಈ ಯಂತ್ರಗಳಲ್ಲಿನ ವಸ್ತುಗಳು ಹೆಚ್ಚು ಗಂಟೆಗಳ ಕಾರ್ಯಾಚರಣೆ ಮಾಡೋ ಹಾಗೆ ಖಾತ್ರಿಪಡಿಸಲಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕೃಷಿ ಮಾಡುವಾಗ ಬೆಳೆಗಳ ರಕ್ಷಣೆ ಮತ್ತು ಅವುಗಳನ್ನು ಆರೋಗ್ಯಕರವಾಗಿ ಬೆಳೆಸುವುದು ತುಂಬಾ ಮುಖ್ಯ. BIS 300ಕ್ಕೂ ಹೆಚ್ಚು ಮಾನದಂಡಗಳನ್ನು ಸ್ಥಾಪಿಸಿದೆ. ಅವುಗಳೆಂದರೆ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು, ಸಸ್ಯನಾಶಕಗಳು, ಸಾವಯವ ಗೊಬ್ಬರಗಳು, ಸೂಕ್ಷ್ಮ ಪೋಷಕಾಂಶಗಳು ಮುಂತಾದವು. ಸರಿಯಾದ ಪ್ರಮಾಣದ ಕೀಟನಾಶಕಗಳು, ಕೆಮಿಕಲ್ಗಳು ಮತ್ತು ಸಕ್ರಿಯ ಪದಾರ್ಥಗಳ ಬಳಕೆಯನ್ನು ಈ ಮಾನದಂಡಗಳು ಖಚಿತಪಡಿಸುತ್ತದೆ ಮತ್ತು ಕರಗುವಿಕೆ, ಆಮ್ಲೀಯತೆ ಅಥವಾ ಕ್ಷಾರೀಯತೆಯಂತಹ ಪ್ಯಾರಾಮೀಟರ್ಗಳಿಗೆ ಮಿತಿಗಳನ್ನು ಸೆಟ್ ಮಾಡುತ್ತೆ. ಇದರಿಂದ ಅವುಗಳನ್ನು ಪರಿಣಾಮಕಾರಿಯಾಗಿ ಬಳಸೋಕೆ ಸಹಾಯವಾಗುತ್ತೆ ಮತ್ತೆ ಸಸ್ಯಗಳು ಮತ್ತು ಮಣ್ಣಿಗೆ ಆಗೋ ಹಾನಿ ಕಡಿಮೆ ಆಗಿಸುತ್ತೆ. ಮತ್ತೆ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ಗೆ IS 3906 ಮತ್ತು IS 11313 ಪವರ್ ಸ್ಪ್ರೇಯರ್ಗಳಿಗೆ ಸ್ಪ್ರೇ ಎಫಿಷಿಯನ್ಸಿ, ಬಾಳಿಕೆ ಸೋರಿಕೆ ಪರೀಕ್ಷೆಯಂತಹ ಪ್ಯಾರಾಮೀಟರ್ಗಳನ್ನು ಸ್ಥಾಪಿಸಿ ಈ ತರದ ಸಸ್ಯ ಸಂರಕ್ಷಣಾ ಸಾಧನಗಳನ್ನು ಕೂಡ BIS ಪ್ರಮಾಣೀಕರಿಸಿದೆ. ಈ ಉತ್ಪನ್ನಗಳು ಕೀಟನಾಶಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ವಿತರಿಸಿ ದೀರ್ಘಾವಧಿಯವರೆಗೆ ಕೆಲಸ ಮಾಡುತ್ತಾ ಯೂಸರ್ ಫ್ರೆಂಡ್ಲಿ ಆಗಿವೆ. ನೀರಾವರಿ ಸಲಕರಣೆಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು BIS
ಸಬ್ಮರ್ಸಿಬಲ್ ಪಂಪ್ಗಳಿಗೆ IS 8034, ಮೋನೋಬ್ಲಾಕ್ ಪಂಪ್ಗಳಿಗೆ IS 9079 ನಂತಹ ಮಾನದಂಡಗಳನ್ನು ಸ್ಥಾಪಿಸಿ ಅವುಗಳ ದಕ್ಷತೆ, ಸುರಕ್ಷತೆ ಮತ್ತು ಬಾಳಿಕೆ ಖಾತ್ರಿಪಡಿಸುತ್ತದೆ. ನೀರು ಪೂರೈಕೆಗಾಗಿ BIS ಭಾರತೀಯ ಮಾನದಂಡಗಳಾದ IS 4985, IS 4984, IS 17425, IS 12818, IS 7834 ಅನ್ನು PVC HDPE ಪೈಪಿಂಗ್ ವ್ಯವಸ್ಥೆಗೆ ಅಭಿವೃದ್ಧಿಪಡಿಸಿದೆ. ಇವು ಸರಿಯಾದ ಪ್ರೆಷರ್ ಅನ್ನು ತಡೆದುಕೊಳ್ಳಬಲ್ಲವು ಮತ್ತು ಸುಲಭವಾಗಿ ಮುರಿಯುವುದಿಲ್ಲ ಅಂತ ಖಚಿತಪಡಿಸಿಕೊಳ್ಳೋಕೆ ಸರಿಯಾದ ಉತ್ಪಾದನೆ ಮತ್ತು ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್, ಇಂಪ್ಯಾಕ್ಟ್ ಟೆಸ್ಟ್, ಟೆನ್ಸೈಲ್ ಟೆಸ್ಟ್ ನಂತಹ ಪರೀಕ್ಷೆಗಳನ್ನು ಈ ಮಾನದಂಡಗಳು ಒಳಗೊಳ್ಳುತ್ತವೆ. ಅಂತೆಯೇ IS 13487, IS 13488, IS 12232 ಅನ್ನು BIS ನವರು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಮ್ಗಳಲ್ಲಿ ಬಳಸಲಾಗುವ ಕಾಂಪೋನೆಂಟ್ಗಳಾದ ಎಮಿಟರ್ಗಳು, ತಿರುಗುವ ಸ್ಪ್ರಿಂಕ್ಲರ್ಗಳು ಇತ್ಯಾದಿಗಳು, ಫ್ಲೋ ರೇಟ್, ಲೀಕೇಜ್ ಮತ್ತು ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್ನಂತಹ ಪ್ಯಾರಾಮೀಟರ್ಗಳಿಗಾಗಿ ಈ ಉತ್ಪನ್ನಗಳು ಪರೀಕ್ಷೆಗೆ ಒಳಗಾಗುತ್ತವೆ. ಇದು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಮ್ಗಳ ಸಮರ್ಥ ಕಾರ್ಯಾಚರಣೆಯನ್ನು ಖಾತ್ರಿಗೊಳಿಸುತ್ತದೆ. BIS ದನಗಳ ಸಂಯುಕ್ತ ಆಹಾರಕ್ಕಾಗಿ IS 2052 ಮತ್ತು ಕೋಳಿಗಳ ಆಹಾರಕ್ಕಾಗಿ IS 1374 ನಂತಹ ಮಾನದಂಡಗಳನ್ನು ಸ್ಥಾಪಿಸಿದೆ. ಈ ಮಾನದಂಡಗಳು ಧಾನ್ಯಗಳು, ಖನಿಜಗಳು ಮತ್ತು ಜೀವಸತ್ವಗಳಂತಹ ಇತರ ಪದಾರ್ಥಗಳನ್ನು ಒಳಗೊಂಡಂತೆ ಕಚ್ಚಾ ವಸ್ತುಗಳ ಗುಣಮಟ್ಟವನ್ನು ವ್ಯಾಖ್ಯಾನಿಸಿ ಅವುಗಳಿಗೆ ಪೌಷ್ಟಿಕ ಮತ್ತು ಆರೋಗ್ಯಕರ ಆಹಾರವನ್ನು ಒದಗಿಸುತ್ತದೆ. ಇದಲ್ಲದೆ ಈ ಫೀಡ್ಗಳಲ್ಲಿ ರೋಗಕಾರಕ ಸೂಕ್ಷ್ಮಜೀವಿಗಳಿಲ್ಲದ ಹಾಗೆ ನೋಡಿಕೊಂಡು ಪ್ರಾಣಿಗಳ ಸುರಕ್ಷತೆಯನ್ನು ಖಾತ್ರಿಪಡಿಸುತ್ತದೆ. ನಾವು ಹಣ್ಣುಗಳು, ತರಕಾರಿಗಳು ಅಥವಾ ಇತರ ಬೆಳೆಗಳನ್ನು ಕಂಟ್ರೋಲ್ಡ್ ಕಂಡೀಷನ್ಗಳಲ್ಲಿ ಅಥವಾ ಕಂಟ್ರೋಲ್ಡ್ ವಾತಾವರಣದಲ್ಲಿ ಬೆಳೆಸಿದರೆ ಇಳುವರಿ ಹಲವಾರು ಪಟ್ಟು ಹೆಚ್ಚಾಗಿ ಲಭಿಸುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಮನೆಗಳು, ಪಾಲಿಹೌಸ್ಗಳು ಮತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ಸಿಸ್ಟಮ್ಗಳ ಸರಿಯಾದ ವಿನ್ಯಾಸ, ನಿರ್ಮಾಣ ಮತ್ತು ಕಾರ್ಯಾಚರಣೆಗಾಗಿ ಕೋರ್ಸ್ ಆಫ್ ಪ್ರಾಕ್ಟೀಸ್ಗಳನ್ನು ಸ್ಥಾಪಿಸಲಾಗಿದೆ. ಬೆಳೆಗಳನ್ನ ಕೀಟಗಳು, ಪಕ್ಷಿಗಳು ಮತ್ತು ಜಾನುವಾರುಗಳಿಂದ ರಕ್ಷಿಸಲು ಬಳಸುವ ಬಲೆಗಳಿಗೂ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾನದಂಡಗಳನ್ನು ವ್ಯಾಖ್ಯಾನಿಸಿದೆ. ಈ ಮಾನದಂಡಗಳು ಸೂಕ್ತವಾದ ಗಾತ್ರ, ಶಕ್ತಿ, ಬಾಳಿಕೆ, UV ಪ್ರತಿರೋಧ ಇತ್ಯಾದಿಗಳಂತಹ ಪ್ಯಾರಾಮೀಟರ್ಗಳ ಮೂಲಕ ನೆಟ್ಗಳ ಗುಣಮಟ್ಟವನ್ನು ನೋಡುತ್ತವೆ. ಇದರಿಂದಾಗಿ ಬೆಳೆಯ ಸುರಕ್ಷತೆಯನ್ನು ಖಚಿತಪಡಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಕೃಷಿ ಕ್ಷೇತ್ರಗಳಲ್ಲಿ ಗುಣಮಟ್ಟ ಅನ್ನೋದು ಬರೀ ಅಭ್ಯಾಸವಲ್ಲ, ಇದು ಒಂದು ಭರವಸೆ, ಜೀವನಾಂಶ, ಆರೋಗ್ಯ ಮತ್ತು ಅದ್ಭುತ ಭವಿಷ್ಯದ ಭರವಸೆ. ನಾವು ನಮ್ಮ ಸುಗ್ಗಿಯ ಕೊಡುಗೆಯನ್ನು ಆಚರಿಸುತ್ತೇವೆ, ಹಾಗೆಯೇ ಜೀವನದ ಮೂಲವನ್ನು ಬೆಳೆಯೋ ನಮ್ಮ ರೈತರ ಸಮರ್ಪಣೆಯನ್ನು ಕೂಡ ನಾವು ಆಚರಿಸೋಣ ಮತ್ತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಯಾವಾಗಲೂ ಅವರ ಜೊತೆಗಿರುತ್ತದೆ. ಈಗ ನಾವು 3ನೇ ಭಾಗಕ್ಕೆ ಹೋಗೋಣ. ಇದರಲ್ಲಿ ನೀರಾವರಿ, ನೀರು ಸರಬರಾಜು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದ ಮಾನದಂಡಗಳ ಬಗ್ಗೆ ತಿಳಿಯೋಣ. ಭಾರತದಲ್ಲಿ ನೀರಿನ ಅವಶ್ಯಕತೆ ಎಂದಿಗಿಂತ ಹೆಚ್ಚಾಗಿದ್ದು 6,30,00,000 ಜನರಿಗೆ ಶುದ್ಧ ಕುಡಿಯುವ ನೀರಿನ ಕೊರತೆ ಇದೆ. ಸಚಿವಾಲಯ, ರಾಜ್ಯ ಸರ್ಕಾರ, ಮುನ್ಸಿಪಲ್ ಕಾರ್ಪೊರೇಷನ್ಗಳು, NGOಗಳು ಮತ್ತು ಗ್ರಾಮ ಮಟ್ಟದ ಸ್ಥಳೀಯ ಸಂಸ್ಥೆಗಳು ಒಳಗೊಂಡಿರುವ ಭಾಗೀದಾರರು. ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಉಪಕ್ರಮಗಳು ಗ್ರಾಮ ಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಕೈಜೋಡಿಸುತ್ತಿದ್ದಾರೆ. ನಾವು ಸಪ್ಲೈ ಚೈನ್ನಲ್ಲಿ ಉತ್ಪನ್ನಗಳ ಕ್ವಾಲಿಟಿ ಬಗ್ಗೆ ಮಾತನಾಡುವಾಗ ಡೀಪ್ ವೆಲ್ ಹ್ಯಾಂಡ್ ಪಂಪ್ಗಳು, ಮೋಟಾರು ಚಾಲಿತ ಪಂಪ್ಗಳು, ಕೇಬಲ್ಗಳು, ಈ ಪಂಪ್ಗಳಲ್ಲಿ ಬಳಸುವ ಸ್ಟಾರ್ಟರ್ಸ್ಗಳು, ಸ್ವಿಚ್ಗಳು ಮತ್ತು ಇನ್ನಷ್ಟು ಪಂಪ್ ವಸ್ತುಗಳು, ಈ ಉಪಕರಣಗಳ ಎಫಿಷಿಯನ್ಸಿ, ಈ ಎಲ್ಲ ಅಂಶಗಳ ಬಗ್ಗೆ ಮಾತನಾಡುತ್ತೇವೆ. ಇವುಗಳನ್ನು BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಟಿಸಿರುವ ರಾಷ್ಟ್ರೀಯ ಮಾನದಂಡ, ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಮಾಡಿರುವ ನಿಬಂಧನೆಗಳ ಪ್ರಕಾರ ಇವುಗಳನ್ನು ಬಳಸಲಾಗಿದೆ. ಬೋರ್ವೆಲ್ ಪಂಪ್ಗಳಿಗೆ IS 8034 ಮತ್ತು ಮೋನೋಬ್ಲಾಕ್ ಪಂಪ್ಗಳಿಗೆ IS 9079 ನಂತಹ ರಾಷ್ಟ್ರೀಯ ಮಾನದಂಡಗಳನ್ನು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ BISನ ಎಕ್ಸ್ಪರ್ಟ್ ಟೆಕ್ನಿಕಲ್ ಕಮಿಟಿ ಮೆಂಬರ್ಗಳು ಸೇರಿ ಬಳಕೆದಾರರ ಸುರಕ್ಷತೆ ಮತ್ತು ಪಂಪ್ನ ಗರಿಷ್ಠ ದಕ್ಷತೆಯಂತಹ ಡಿಸೈನ್ ಪ್ಯಾರಾಮೀಟರ್ಗಳನ್ನು ರೂಪಿಸಿದ್ದಾರೆ. ಇದರಿಂದ ಎನರ್ಜಿಯನ್ನು ಪರಿಣಾಮಕಾರಿಯಾಗಿ ಬಳಸಿ ನೀರನ್ನು ಅದರ ಮೂಲದಿಂದ ಎನರ್ಜಿಯನ್ನು ಪಡೆಯಬಹುದು. ಭಾರತ ಸರ್ಕಾರದ ಇತ್ತೀಚಿನ ಉಪಕ್ರಮ ಅಂದರೆ ಕುಸುಮ್ ಯೋಜನೆ, ಕುಸುಮ್ ಸ್ಕೀಮ್, ಇದರ ಉಪಯೋಗಗಳನ್ನು ಪಡೆಯೋಕೆ ಸೋಲಾರ್ ಫೋಟೋವೋಲ್ಟೈಕ್ ವಾಟರ್ ಪಂಪಿಂಗ್ ಸಿಸ್ಟಮ್ ಮೂಲಕ ಗ್ರೀನ್ ಎನರ್ಜಿಯನ್ನು ಬಳಕೆಯ ಉತ್ತೇಜಿಸುತ್ತಿದೆ. ಕುಸುಮ್ ಸ್ಕೀಮ್ ಸುಸ್ಥಿರ ಭವಿಷ್ಯಕ್ಕಾಗಿ ಈ ಪ್ರಮುಖ ವಿಷಯದ ಕುರಿತು IS 17018, IS 17429 ಮತ್ತು IS 17941 ನಂತಹ ಸರಣಿಯ ರಾಷ್ಟ್ರೀಯ ಮಾನದಂಡಗಳ ಮೂಲಕ ಪ್ರಯತ್ನವನ್ನು ಮಾಡುತ್ತಿದೆ. ನೀರು ಸರಬರಾಜು ಸರಪಳಿಯ ಪ್ರಮುಖ ಭಾಗವೆಂದರೆ ಗ್ಯಾಲನೈಸ್ಡ್ ಪೈಪ್ಸ್ ಅಥವಾ UPVC, ಪಾಲಿಪ್ರೊಪಿಲೀನ್ ಅಥವಾ HDPE ಇಂದ ಮಾಡಿರೋ ಪೈಪ್ಗಳ ಜಾಲ ನೀರನ್ನು ಸಾಗಿಸೋಕೆ ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಕಾಸ್ಟ್ ಎಫೆಕ್ಟಿವ್ ಪೈಪಿಂಗ್ ಸಿಸ್ಟಮ್ಗಳನ್ನು ಮಾಡಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಲು ಆಯಾ ಕ್ಷೇತ್ರದ ತಂತ್ರಜ್ಞರು ಒಳಗೊಂಡಿರುವ BIS ಟೆಕ್ನಿಕಲ್ ಕಮಿಟಿ ಈ ಪೈಪ್ಗಳನ್ನು ಪ್ರಮಾಣೀಕರಿಸಿದೆ.
ಉದಾಹರಣೆಗೆ ಪೈಪ್ಗಳ ದಪ್ಪ, ಈ ಜಿಂಕ್ ಲೇಪಿತ ಜಿಐ ಪೈಪ್ಗಳ ದಪ್ಪ ಮತ್ತು ಏಕರೂಪತೆಗಳನ್ನು IS 1239 ರಲ್ಲಿ ಸೂಚಿಸಲಾಗಿದೆ ಮತ್ತು UPVC ಪೈಪ್ನ ಡಿಮೆನ್ಷನಲ್ ಮತ್ತು ಸ್ಟ್ರೆಂತ್ ಪ್ಯಾರಾಮೀಟರ್ಗಳನ್ನು ವೆದರ್ ಪ್ರೂಫ್ ಪ್ರಾಪರ್ಟೀಸ್ ಅಲ್ಲದೆ ಸುರಕ್ಷಿತ ಕುಡಿಯುವ ನೀರಿನ ಬಳಕೆದಾರರನ್ನು ತಲುಪಿಸೋಕೆ ಕುಡಿಯುವ ನೀರಿನ ಹಾನಿಕಾರಕ ಅಂಶಗಳನ್ನು ಪ್ರಿಮಿಸಬಲ್ ಲಿಮಿಟ್ಗಳನ್ನು IS 4985, IS 15801 ರಲ್ಲಿ ಸೂಚಿಸಲಾಗಿದೆ. ಪ್ರತಿಯೊಂದು ಪೈಪ್ನ ಅದರ ಫಿಟ್ನೆಸ್ ಫಾರ್ ಯೂಸ್ ಅನ್ನು ಪರೀಕ್ಷಿಸೋಕೆ ಮತ್ತು UPVCಯಲ್ಲಿ ಮನುಷ್ಯರಿಗೆ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಉಂಟುಮಾಡುವ ವಿಷಕಾರಿ ಮತ್ತು ಕಾರ್ಸಿನೋಜೆನಿಕ್ ಅಂಶಗಳಾದ ಲೆಡ್, ಮೆರ್ಕ್ಯುರಿ, ಆರ್ಸೆನಿಕ್, ಕ್ಯಾಡ್ಮಿಯಂ ಇತ್ಯಾದಿಗಳಿದಾವ ಅಂತ ನೋಡೋಕೆ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ವಿರುದ್ಧ ಲೀಕೇಜ್ ಅನ್ನು ಪರೀಕ್ಷಿಸಲಾಗುತ್ತಿದೆ. ಸ್ಲೂಯಿಸ್ ವಾಲ್ಗಳು, ರಿಪ್ಲೆಕ್ ವಾಲ್ಗಳು, ಬಾಲ್ ವಾಲ್ಗಳು, ಬಟರ್ಫ್ಲೈ ವಾಲ್ಗಳು ಸೇರಿದಂತ ಸಪ್ಲೈ ಚೈನ್ನಲ್ಲಿರುವ ವ್ಯಾಲ್ಯೂಗಳನ್ನು ಕೂಡ BISನಿಂದ ಪ್ರಮಾಣೀಕರಿಸಲಾಗಿದೆ. ಈ ಉತ್ಪನ್ನಗಳ ನಿರ್ದಿಷ್ಟ ಅವಶ್ಯಕತೆಗಳನ್ನು IS 14846, IS 9890 ಮತ್ತು IS 10395 ನಂತಹ ಸ್ಟ್ಯಾಂಡರ್ಡ್ನಲ್ಲಿ ಬರೆಯಲಾಗಿದೆ. ಜೊತೆಗೆ ಮನೆಗಳಿಗೆ ಮೇನ್ ಲೇನ್ ಅನ್ನು ಸಂಪರ್ಕಿಸೋಕೆ ಫೆರಿಲ್ ಕಾಕ್ಸ್ಗಳನ್ನು, ವಾಲ್ ಕಾಕ್ಸ್ ಮತ್ತು ಬಿಪ್ ಟ್ಯಾಬ್ಗಳಿಗೆ ಅವುಗಳದೇ ಆದ ಪ್ಯಾರಾಮೀಟರ್ಗಳನ್ನು ಆಯಾ ಮಾನದಂಡಗಳಲ್ಲಿ ಹೇಳಲಾಗಿದೆ. ಈಗ ನಾವು ನೀರಿನ ಗುಣಮಟ್ಟದ ಬಗ್ಗೆ ಮಾತನಾಡೋಣ. ಇದು ಮನುಷ್ಯನ ಬಳಕೆಗೆ ಯೋಗ್ಯವಾಗಿದ್ಯಾ? ಇದರಲ್ಲಿ ಪ್ರಿಮಿಸಬಲ್ ಲಿಮಿಟ್ಸ್ ಮೀರಿರೋ ಹೆವಿ ಮೆಟಲ್ ಅಥವಾ ಇತರ ಹಾನಿಕಾರಕ ಕೆಮಿಕಲ್ಗಳಿದಾವ? ಯಾವುದೇ ವಿಷಕಾರಿ ಅಂಶಗಳು ಅಥವಾ ಅಕ್ಸೆಪ್ಟಬಲ್ ಲಿಮಿಟ್ಸ್ ಅನ್ನು ಮೀರಿಸೋಕೆ ಬಯಾಲಜಿಕಲ್ ಕಲ್ಮಶಗಳು ಮತ್ತೆ ಫಿಸಿಕಲ್ ಕಲ್ಮಶಗಳಿದಾವ? ಇದಕ್ಕೆಲ್ಲ ಉತ್ತರ ಭಾರತೀಯ ಮಾನದಂಡಗಳಾದ IS 10500. ಅದಷ್ಟೇ ಅಲ್ಲದೆ ಇನ್ನೊಂದು ಕುಡಿಯುವ ನೀರಿನ ರಾಷ್ಟ್ರೀಯ ಮಾನದಂಡ. ಈ ಮಾನದಂಡ ಸ್ಟ್ಯಾಂಡರ್ಡ್ ಕೆಮಿಕಲ್, ಫಿಸಿಕಲ್ ಮತ್ತು ಬಯಾಲಜಿಕಲ್ ಕಲ್ಮಶಗಳ ಪ್ರಿಮಿಸಬಲ್ ಲಿಮಿಟ್ ನ ಸೂಚಿಸುತ್ತೆ. ಇದನ್ನು ಮೀರಿರೋ ನೀರು ಮನುಷ್ಯನ ಬಳಕೆಗೆ ಸೂಕ್ಷ್ಮವಲ್ಲ. ನಮ್ಮ ಗ್ರಾಮೀಣ ಜನಸಂಖ್ಯೆಗೆ ತಲುಪುವ ಪ್ರತಿಯೊಂದು ಹನಿ ನೀರು ಸುರಕ್ಷಿತವಾಗಿದೆಯಾ ಅಂತ ಮಾನದಂಡಗಳ ಮೂಲಕ ಖಚಿತಪಡಿಸಿಕೊಳ್ಳಲು ಗ್ರಾಮ ಮಟ್ಟದ ಅಧಿಕಾರಿಗಳು ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ನವರಿಗೆ BISನವರು ಎಚ್ಚರಿಸುತ್ತಿದ್ದಾರೆ. ನದಿಗಳು, ಕಾಲುವೆಗಳು, ಕೊಳಗಳು ಮತ್ತು ಬಾವಿಗಳು ನೀರಾವರಿಯ ಉದ್ದೇಶಕ್ಕಾಗಿ ಮಾಡಿರೋ ನೀರಿನ ಸಾಂಪ್ರದಾಯಿಕ ಮೂಲಗಳು. ಮೋಟಾರೀಕೃತ ಪಂಪ್ಗಳು, ಪಾಲಿಥಿಲಿನ್ ಪೈಪ್ಗಳು, ನೀರಾವರಿ ಲ್ಯಾಟರಲ್ಸ್, ಎಮಿಮೀಟರ್ ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಂಗಳ ಮೇಲೆ BIS ರಾಷ್ಟ್ರೀಯ ಮಾನದಂಡಗಳನ್ನು ಪ್ರಕಟಿಸಿದೆ. ಈ ವ್ಯವಸ್ಥೆಗಳಿಂದ ಕೃಷಿ ಭೂಮಿಗೆ ನೀರು ಸುಲಭವಾಗಿ ತಲುಪುತ್ತಿದೆ. ಹನಿ ನೀರಾವರಿ ವ್ಯವಸ್ಥೆಗಳ ಭಾರತೀಯ ಮಾನದಂಡಗಳಿಂದ ರೈತರಿಗೆ ನೀರಿನ ಬಳಕೆ ಉತ್ತಮಗೊಳಿಸೋಕೆ ಮತ್ತು ಬೆಳೆ ಇಳುವರಿಯನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತಿದೆ. ಈ ವ್ಯವಸ್ಥೆಗಳು ನೀರನ್ನು ನೇರವಾಗಿ ಸಸ್ಯಗಳ ಬೇರುಗಳಿಗೆ ತಲುಪುತ್ತಿದೆ, ಅತಿಯಾಗುವಿಕೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಪ್ರತಿ ಹನಿ ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿದೆ ಅಂತ ಖಚಿತಪಡಿಸುತ್ತಿದೆ. ಬ್ಯೂರೋ ಆಫ್ ಇಂಡಿಯನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ದೇಶದಲ್ಲಿ ನೀರಿನ ಸುಸ್ಥಿರ ಮತ್ತು ಸಮಾನ ವಿತರಣೆಯಲ್ಲಿ ರಾಷ್ಟ್ರೀಯ ಮಾನದಂಡಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ ಅಂತ ನಾವು ನಂಬುತ್ತಿದ್ದೇವೆ. ಈ ಮಾನದಂಡಗಳನ್ನು ಅನುಸರಿಸುವ ಮೂಲಕ ನಾವು ಜಲಸಂಪನ್ಮೂಲಗಳನ್ನು ರಕ್ಷಿಸುವುದರ ಜೊತೆಗೆ ನಮ್ಮ ನಾಗರಿಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕೂಡ ರಕ್ಷಿಸುತ್ತೇವೆ. 4ನೇ ಭಾಗದಲ್ಲಿ ನಾವು ಸ್ಟೇಷನರಿ ವಸ್ತುಗಳು ಮತ್ತು ಫರ್ನಿಚರ್ಗಳಿಗೆ ಸಂಬಂಧಿಸಿದ ಮಾನದಂಡಗಳ ಬಗ್ಗೆ ತಿಳಿಯೋಣ. ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಣ ದೊಡ್ಡ ಪಾತ್ರ ವಹಿಸುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಇದು ವೈಯಕ್ತಿಕ ಅಭಿವೃದ್ಧಿಗಷ್ಟೇ ಅಲ್ಲದೆ ಸಮೃದ್ಧಿ, ಸಾಮಾಜಿಕ ಕಲ್ಯಾಣ ಮತ್ತು ಇದರೊಟ್ಟಿಗೆ ರಾಷ್ಟ್ರೀಯ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡುತ್ತೆ. ರಾಷ್ಟ್ರದ ಪ್ರಮುಖ ಘಟಕಗಳಾದ ಗ್ರಾಮ ಪಂಚಾಯತ್ಗಳು ಗ್ರಾಮಗಳ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ಸರ್ಕಾರಿ ಯೋಜನೆಗಳನ್ನು ನಿಯಮಿತವಾಗಿ ಅನುಷ್ಠಾನಗೊಳಿಸುತ್ತವೆ. ಹಳ್ಳಿಯ ಪ್ರತಿಯೊಬ್ಬರಿಗೂ ಉತ್ತಮ ಶಿಕ್ಷಣ ಸಿಗೋ ಹಾಗೆ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಪ್ರತಿ ಹಂತದಲ್ಲೂ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಂಪನ್ಮೂಲಗಳು ಬೇಕು. ಈ ರೀತಿಯಾಗಿ ಹಳ್ಳಿಯ ಪ್ರತಿಯೊಂದು ಕುಟುಂಬ ಕೂಡ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಗುಣಮಟ್ಟದ ಸಂಪನ್ಮೂಲ ಮತ್ತು ಸುರಕ್ಷಿತ ವಾತಾವರಣವನ್ನು ಕೊಡೋಕೆ ಹಾತೊರೆಯುತ್ತಿವೆ. ಇದರಿಂದ ಮುಂಬರುವ ಪೀಳಿಗೆಗೆ ಉಜ್ವಲ ಭವಿಷ್ಯ ಸಿಗುತ್ತೆ ಮತ್ತು ಅಂತಿಮವಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತದೆ. ವಿದ್ಯಾವಂತ ಭಾರತವಾದರೆ ಅಭಿವೃದ್ಧಿಯ ಭಾರತವಾಗುತ್ತೆ ಅನ್ನೋದು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಲು ಬಳಸುವ ಸ್ಫೂರ್ತಿದಾಯಕ ಸಾಲು. ಈ ಸಂದೇಶದ ಮೂಲಕ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನ ತರಲು ಜನರಿಗೆ ಶಿಕ್ಷಣ ನೀಡುವುದು ತುಂಬಾನೇ ಮುಖ್ಯ ಅಂತ ತಿಳಿಸುತ್ತೆ. ಗ್ರಾಮೀಣ ಶಿಕ್ಷಣವನ್ನ ಪ್ರೋತ್ಸಾಹಿಸಿ ವಿವಿಧ ವಯೋಮಾನದ ಜನರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಭಾರತ ಸರ್ಕಾರ ವಿವಿಧ ಯೋಜನೆಗಳನ್ನು ಪ್ರಾರಂಭಿಸಿದೆ. ಇದರ ಉದ್ದೇಶವೆಂದರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, PM ಶ್ರೀ ಸ್ಕೂಲ್ಸ್, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಮತ್ತಷ್ಟು. ಭಾರತ ಸರ್ಕಾರದ ಈ ಎಲ್ಲಾ ಯೋಜನೆಗಳ ಮುಖ್ಯ ಉದ್ದೇಶಗಳೆಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸುಲಭವಾಗಿ ಗುಣಮಟ್ಟದ ಶಿಕ್ಷಣ ಸಿಗೋ ಹಾಗೆ ಮಾಡುವುದು. ಈ ಉಪಕ್ರಮಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ, ಒಳಗೊಳ್ಳುವಿಕೆ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯ ಕಡೆಗೆ ಕೆಲಸ ಮಾಡುತ್ತವೆ ಮತ್ತು ಜಾಗತಿಕ ಮಾನದಂಡಗಳಿಗೆ ತಕ್ಕಂತೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಭಾರತ ಸರ್ಕಾರದ ಈ ಎಲ್ಲಾ ಪ್ರಯತ್ನಗಳ ನಡುವೆ ಭಾರತದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS
ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. BIS ತುಂಬಾ ಹೆಸರುವಾಸಿಯಾಗಿದೆ ಯಾಕೆಂದರೆ ISI ಮಾರ್ಕ್ ಮತ್ತು ಹಾಲ್ಮಾರ್ಕ್ ನಂತಹ ಸ್ಥಾಪಿತ ಸರ್ಟಿಫಿಕೇಶನ್ಗಳ ಮೂಲಕ. BIS ಈಗ ಗುಣಮಟ್ಟವನ್ನ ಹೆಚ್ಚಿಸೋಕೆ ಗ್ರಾಮ ಪಂಚಾಯತ್ಗಳೊಂದಿಗೆ ಸೇರಿ ಮಕ್ಕಳಿಗೆ ಸುರಕ್ಷಿತ ಮತ್ತು ಅನುಕೂಲಕರ ವಾತಾವರಣವನ್ನ ಒದಗಿಸುತ್ತಿದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಪೆನ್ನು ಮತ್ತು ಕಾಗದದ ಮಹತ್ವ ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಅವುಗಳ ಗುಣಮಟ್ಟ ತುಂಬಾ ಮುಖ್ಯ. ನಾವು ಕಾಗದದ ಬಗ್ಗೆ ಹೇಳೋದಾದರೆ BIS ವಿವಿಧ ಪ್ರಕಾರಗಳಲ್ಲಿ ಮಾನದಂಡಗಳನ್ನ ರಚಿಸಿದೆ. ಅದಕ್ಕಾಗಿ ಸಾಕಷ್ಟು ಯೋಜನೆಗಳನ್ನ ಒಳಗೊಂಡಿದೆ ಮತ್ತು ಎಲ್ಲಾ ವಿಧಾನಗಳನ್ನ ನಿರ್ದಿಷ್ಟಪಡಿಸುತ್ತದೆ. IS 1848 ಬರೆಯುವ ಮತ್ತೆ ಮುದ್ರಿಸುವ ಕಾಗದದ ಸ್ಯಾಂಪ್ಲಿಂಗ್ಗಳನ್ನು ಒಳಗೊಂಡಿದೆ. ಅದೇ ರೀತಿ IS 14490 ಪ್ಲೇನ್ ಕಾಪಿಯರ್ ಪೇಪರ್ನ ಸ್ಯಾಂಪ್ಲಿಂಗ್ ಮತ್ತು ಟೆಸ್ಟಿಂಗ್ಗೆ ಬೇಕಾದ ಗುಣಗಳನ್ನ ಹೊಂದಿದೆ. IS 12766 ಕಂಪ್ಯೂಟರ್ ಪ್ರಿಂಟರ್ಗಳಲ್ಲಿ ಬಳಸುವ ಪ್ರೊಸೀಜರ್ಗಳನ್ನ ಒಳಗೊಂಡಿದೆ. ಈ BIS ಪ್ರಮಾಣೀಕೃತ ಪೇಪರ್ಗಳಲ್ಲಿ ಮಾಡಲಾಗುವ ಪ್ರಮುಖ ಪರೀಕ್ಷೆಗಳಲ್ಲಿ ಪೇಪರ್ನ ದಪ್ಪ, ಗಾತ್ರಗಳು, ಹೊಳಪು, ಅಪಾರದರ್ಶಕತೆ ಮತ್ತು ಮೃದುವಾದ pH, ಟೇರ್ ಇಂಡೆಕ್ಸ್ ಇವೆಲ್ಲವೂ ಕಾಗದದ ಗುಣಮಟ್ಟವನ್ನ ಖಚಿತಪಡಿಸುತ್ತದೆ. ಅಂತೆಯೇ ಕಲಿಕಾ ಪ್ರಕ್ರಿಯೆಯ ಅತ್ಯಗತ್ಯ ಭಾಗವಾದ ಪೆನ್ನುಗಳಿಗೂ BIS ವಿವಿಧ ಮಾನದಂಡಗಳನ್ನ ಹೊಂದಿಸಿದೆ. IS 3705 ಸಿಂಗಲ್ ರೀಫಿಲ್ ಬಾಲ್ ಪಾಯಿಂಟ್ ಪೆನ್ನುಗಳ ರಿಕ್ವೈರ್ಮೆಂಟ್ ಮತ್ತು ಟೆಸ್ಟಿಂಗ್ ಪ್ರೊಸೀಜರ್ಗಳನ್ನ ಈ ಮಾನದಂಡ ವ್ಯಾಖ್ಯಾನಿಸುತ್ತದೆ. IS 3707 ಸಂಪೂರ್ಣವಾಗಿ ಲೋಹದಿಂದ ಅಥವಾ ಲೋಹ ಮತ್ತು ಪ್ಲಾಸ್ಟಿಕ್ನ ಸಂಯೋಜನೆಯಿಂದ ಮಾಡಿದ ಬಾಲ್ ಪಾಯಿಂಟ್ ಪೆನ್ಗಳ ಮಾನದಂಡ ವ್ಯಾಖ್ಯಾನಿಸುತ್ತದೆ. ಚಾಕ್ ಮತ್ತು ಕಪ್ಪು ಬೋರ್ಡ್ಗಳನ್ನ ಬಳಸೋ ಹಳೆಯ ಬೋಧನಾ ವಿಧಾನಗಳನ್ನು ಕೂಡ BISನಿಂದ ಪ್ರಮಾಣೀಕರಿಸಲಾಗಿದೆ. ಅಂತಹ ಮಾನದಂಡಗಳೆಂದರೆ IS 2694, IS 4222, IS 14633. ಮೊದಲಿಗೆ ಹೇಳೋದಾದರೆ ಬಿಳಿ ಸೀಮೆ ಸುಣ್ಣ, ಮತ್ತೆ ಎರಡನೆಯದು ಬಣ್ಣದ ಸೀಮೆ ಸುಣ್ಣ, ಹಾಗೆ ಮೂರನೆಯದು IS 4633 ಈ ರೀತಿಯ ಕ್ಲಾಸ್ ರೂಮ್ ಬೋರ್ಡ್ಗಳು. ವೃತ್ತಿಪರ ಶಿಕ್ಷಣ ಮತ್ತು ಶಿಕ್ಷಣ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ವಿವಿಧ ವ್ಯಾಪಾರಗಳ ಕುರಿತು ವಿವರವಾದ ಶಿಕ್ಷಣವನ್ನು ಒದಗಿಸುತ್ತದೆ. ಇಲ್ಲಿ ಬಳಸಲಾಗುವ ಸಾಧನಗಳಾದ ಕತ್ತರಿ, ಸ್ಟೆಪ್ಲರ್ಗಳು, ಮಾಹಿತಿ ತಂತ್ರಜ್ಞಾನ, ಪೆರಿಫೆರಲ್, ಶಾಲಾ ಚೀಲ, ಕೆಲಸದ ಕುರ್ಚಿಗಳಿಗೆ ಮಾನದಂಡವನ್ನು ಒದಗಿಸಿದೆ. IS 989 ಈ ಮಾನದಂಡವು ವಿವಿಧ ರೀತಿಯ ಕತ್ತರಿಗಳಿಗೆ ವರ್ಗೀಕರಣ, ಅವಶ್ಯಕತೆಗಳು, ಡೈಮೆನ್ಷನ್ಗಳು ಮತ್ತು ವಸ್ತುಗಳನ್ನು ಸೂಚಿಸುತ್ತದೆ. IS 5348 ಸ್ಟೇಪ್ಲಿಂಗ್ ಮಷಿನ್ಗಳಲ್ಲಿ ಬಳಸುವ ಲೈಟ್ ಡ್ಯೂಟಿ ಮತ್ತು ಹೆವಿ ಡ್ಯೂಟಿ ಸ್ಟೇಪಲ್ಗಳ ಅವಶ್ಯಕತೆಗಳ ಮಾನದಂಡ ಸೂಚಿಸುತ್ತದೆ. IS 10228 ಈ ಮಾನದಂಡವು ಪುಸ್ತಕಗಳು, ಬರವಣಿಗೆ ಸಾಮಗ್ರಿಗಳು, ಡ್ರಾಯಿಂಗ್ ಉಪಕರಣಗಳಿಟ್ಟುಕೊಳ್ಳುವ ಬ್ಯಾಗ್ಗಳ ಡೈಮೆನ್ಷನ್ಗಳು ಮತ್ತು ಟೆಸ್ಟಿಂಗ್ ಅವಶ್ಯಕತೆಗಳನ್ನು ಸೂಚಿಸುತ್ತದೆ. ಇದಲ್ಲದೆ ಬಳಕೆಯ ಆಧಾರದ ಮೇಲೆ ಶಾಲೆಗಳು ಮತ್ತು ಹಾಸ್ಟೆಲ್ಗಳಿಗೆ ವಿವಿಧ ರೀತಿಯ ಪೀಠೋಪಕರಣಗಳ ಖರೀದಿಯನ್ನು ಪರಿಗಣಿಸಿ BIS ಪಾಲಿಯುರೇಥೇನ್ ಫೋಮ್ ಹಾಸಿಗೆಗಳು, ಕುರ್ಚಿಗಳು ಮತ್ತು ಸ್ಟೂಲ್ಗಳು, ಟೇಬಲ್ಗಳು ಮತ್ತು ಡೆಸ್ಕ್ಗಳು ಮುಂತಾದ ವಸ್ತುಗಳಿಗೆ ಮಾನದಂಡಗಳನ್ನು ಸ್ಥಾಪಿಸಿದೆ. IS 7933 ಈ ಮಾನದಂಡವು ದೇಶೀಯ ಹಾಸಿಗೆಗಳಿಗೆ ಫ್ಲೆಕ್ಸಿಬಲ್ ಪಾಲಿಯುರೇಥೇನ್ ಫೋಮ್ನ ಅವಶ್ಯಕತೆಗಳು, ಸ್ಯಾಂಪ್ಲಿಂಗ್ ವಿಧಾನಗಳು ಮತ್ತು ಟೆಸ್ಟಿಂಗ್ ಅನ್ನು ಸೂಚಿಸುತ್ತದೆ. IS 17631 ಈ ಮಾನದಂಡವು ಸಂಪೂರ್ಣವಾಗಿ ಅಸೆಂಬಲ್ ಮಾಡಿರೋ ಕೆಲಸದ ಕುರ್ಚಿಗಳು ಮತ್ತು ರೆಡಿ ಟು ಅಸೆಂಬಲ್ ಯೂನಿಟ್ಗಳಿಗೆ ಸೇಫ್ಟಿ ರಿಕ್ವೈರ್ಮೆಂಟ್ಗಳನ್ನು ಸೂಚಿಸುತ್ತದೆ. IS 17632 ಈ ಮಾನದಂಡವು ಜನರಲ್ ಪರ್ಪಸ್ ಕುರ್ಚಿಗಳು ಮತ್ತು ಸ್ಟೂಲ್ಗಳನ್ನು ಒಳಗೊಂಡಿದೆ. ಇದು ಮುಂದೆ, ಹಿಂದೆ ಹಾಗೂ ಎಲ್ಲಾ ರೀತಿಯಾಗಿ ತಿರುಗುವಂತಹ ಅವಶ್ಯಕತೆಗಳನ್ನ ಒಳಗೊಂಡಿರುವಂತಹ ಇದು ಸುರಕ್ಷತೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. IS 17633 ವಯಸ್ಕರು ಕುಳಿತುಕೊಳ್ಳುವ ಅಥವಾ ನಿಂತಿರುವ ಪೊಸಿಷನ್ನಲ್ಲಿ ಬಳಸೋ ಟೇಬಲ್ಗಳು ಮತ್ತು ಡೆಸ್ಕ್ಗಳ ಸಾಮರ್ಥ್ಯ, ಸ್ಥಿರತೆ ಮತ್ತು ಬಾಳಿಕೆಯಂತಹ ಪರ್ಫಾರ್ಮೆನ್ಸ್ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಅವಶ್ಯಕತೆಗಳನ್ನು ಈ ಮಾನದಂಡ ಒಳಗೊಂಡಿದೆ. ಈ ಎಲ್ಲಾ ಟೇಬಲ್ಗಳು ಸರ್ಟಿಫೈಡ್ ಆಗಿದೆ. ಹಾಗಾಗಿ ನೀವು BIS ಸರ್ಟಿಫಿಕೇಶನ್ ಮಾರ್ಕ್ ಅನ್ನ ಗುರುತಿಸಿದರೆ ಈ ಉತ್ಪನ್ನ ಕಟ್ಟುನಿಟ್ಟಾದ ರಾಷ್ಟ್ರೀಯ ಮಾನದಂಡಗಳನ್ನ ಅನುಸರಿಸುತ್ತದೆ. ಉಚಿತವಾಗಿ ಡೌನ್ಲೋಡ್ ಮಾಡಬಹುದಾದ BIS ಆಪ್ ಅನ್ನ ಬಳಸಿಕೊಂಡು ಪ್ರಮಾಣಪತ್ರದ ಮಾರ್ಕ್ಗಳ ದೃಢೀಕರಣವನ್ನು ಸೆಕೆಂಡುಗಳಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಿಂದ ಉದಾಹರಿಸಲ್ಪಟ್ಟ ಗುಣಮಟ್ಟದ ಮಾನದಂಡಗಳ ಅನುಸರಣೆಯಿಂದ ಒಟ್ಟಾರೆ ಶೈಕ್ಷಣಿಕ ಅನುಭವ ಸುಧಾರಿಸಿದೆ ಮತ್ತು ವಿದ್ಯಾರ್ಥಿಗಳ ಒಟ್ಟಾರೆ ಯಶಸ್ಸಿಗೆ ಕೊಡುಗೆ ನೀಡುತ್ತದೆ ಅಂತ ಸುಲಭವಾಗಿ ಹೇಳಬಹುದು. ಗ್ರಾಮ ಪಂಚಾಯತ್ ಸದಸ್ಯರು ಸಂಬಂಧಿತ ಭಾರತೀಯ ಮಾನದಂಡಗಳನ್ನು ಪಾಲಿಸುವ ಮೂಲಕ ತಮ್ಮ ಗ್ರಾಮ ಮತ್ತು ರಾಜ್ಯದ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಇಂತಹ ಸಹಕಾರಿ ಪ್ರಯತ್ನಗಳಿಂದ ಮುಂಬರುವ ವರ್ಷಗಳಲ್ಲಿ ಭಾರತ ಇಡೀ ಜಗತ್ತನ್ನು ಜಾಗತಿಕವಾಗಿ ಪ್ರಭಾವಶಾಲಿಯಾದ ಹೊಸ ದಿಕ್ಕಿನಲ್ಲಿ ನಿರ್ದೇಶಿಸುವ ದೇಶವಾಗಲಿದೆ. ಇದು ಬರೀ ಭರವಸೆಯಲ್ಲ, ದೃಢವಾದ ನಂಬಿಕೆ. ಮುಂದಿನ ಸಲ ನೀವು ಕಾಗದವನ್ನ ಎತ್ತಿಕೊಂಡು ಪೆನ್ನಿನಿಂದ ಬರೆಯುವಾಗ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಾಗ BIS ಮಾರ್ಕ್ ಅನ್ನು ನೋಡಿ. ಇದು ಗುಣಮಟ್ಟ, ಸುರಕ್ಷತೆ ಮತ್ತು ಒಳ್ಳೆ ಪರಿಸರಕ್ಕೆ ನಿಮ್ಮ ಭರವಸೆಯಾಗಿದೆ. 5ನೇ ಭಾಗದಲ್ಲಿ ಶಕ್ತಿ ಸಂರಕ್ಷಣೆ ಮತ್ತು ಗೃಹೋಪಯೋಗಿ ಉಪಕರಣಗಳ ಮಾನದಂಡಗಳ ಬಗ್ಗೆ ನೋಡೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಕಲ್ಲಿದ್ದಲು,
ಅಥವಾ ಫಾಸಿಲ್ ಫ್ಯೂಯಲ್ ಅಥವಾ ಅಟೋಮಿಕ್ ಎನರ್ಜಿಯಂತಹ ಎನರ್ಜಿಯ ಮೂಲಗಳು ಲಿಮಿಟೆಡ್ ಆಗಿವೆ ಮತ್ತು ಅವುಗಳನ್ನು ಸರಿಯಾಗಿ ಬಳಸದಿದ್ದರೆ ಶಕ್ತಿಯ ಕೊರತೆಯಾಗಬಹುದು. ಹಾಗಾಗಿ ಶಕ್ತಿಯ ಸಂರಕ್ಷಣೆ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ. ಎನರ್ಜಿ ಸೇವ್ಡ್ ಈಸ್ ಎನರ್ಜಿ ಪ್ರೊಡ್ಯೂಸ್ಡ್ ಅಂತ ಹೇಳ್ತಾರೆ. ಸರ್ಕಾರ ಎಷ್ಟೋ ಉಪಕ್ರಮಗಳ ಮೂಲಕ ಇಂಧನ ಸಂರಕ್ಷಣೆಯನ್ನು ಉತ್ತೇಜಿಸುವ ಮೂಲಕ ಇಂಧನ ಸಂರಕ್ಷಣೆಯನ್ನು ಉತ್ತೇಜಿಸುತ್ತಿದೆ. ಉದಾಹರಣೆಗೆ ಅಡುಗೆ ಒಲೆಗಳಿಗೆ ಜೈವಿಕ ಅನಿಲ, ಸೌರಶಕ್ತಿ ಬಳಸಿಕೊಂಡು ಹಸಿರು ಶಕ್ತಿ ಉತ್ಪಾದನೆ, LED ಬಲ್ಬ್ಗಳಂತಹ ಶಕ್ತಿ ಮತ್ತು ದಕ್ಷ ಬೆಳಕಿನ ಬಳಕೆ. ಇಂಧನ ಸಂರಕ್ಷಣೆಯನ್ನು ಉತ್ತೇಜಿಸುವ ಅಡುಗೆ ಒಲೆಗಳ ಮೇಲಿನ ಕೆಲವು ಪ್ರಮುಖ ಭಾರತೀಯ ಮಾನದಂಡಗಳನ್ನು ನೋಡೋಣ. ಸೋಲಾರ್ ಬಾಕ್ಸ್ ಮಾದರಿಯ ಕುಕ್ಕರ್ ಭಾರತೀಯ ಸ್ಟ್ಯಾಂಡರ್ಡ್ 13429 ಮತ್ತು ಪೋರ್ಟೇಬಲ್ ಸಾಲಿಡ್ ಬಯೋಮ್ಯಾಸ್ ಕುಕ್ಕರ್ ಸ್ಟವ್ಗಳಿಗೆ IS 13152. ಇವು ಈ ವಿಷಯದ ಪ್ರಮುಖ ಭಾರತೀಯ ಮಾನದಂಡಗಳು. ಬಯೋಮಾಸ್ ಒಂದು ಪ್ರಮುಖ ಎನರ್ಜಿ ಸೋರ್ಸ್, ಯಾಕಂದ್ರೆ ಇದು ರಿನ್ಯೂವಬಲ್ ಆಗಿದೆ ಮತ್ತು ವ್ಯಾಪಕವಾಗಿ ಲಭ್ಯವಿದೆ. ಕಾರ್ಬನ್ ನ್ಯೂಟ್ರಲ್ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಉದ್ಯೋಗವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದೇಶದಲ್ಲಿನ ಒಟ್ಟು ಪ್ರಾಥಮಿಕ ಶಕ್ತಿಯ ಬಳಕೆಯ ಸುಮಾರು 32% ಬಯೋಮಾಸ್ನಿಂದ ಪಡೆಯಲಾಗುತ್ತಿದೆ ಮತ್ತು ದೇಶದ ಜನಸಂಖ್ಯೆ 70%ಗಿಂತ ಹೆಚ್ಚು ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಭಾರತೀಯ ಸ್ಟ್ಯಾಂಡರ್ಡ್ 9478 ಪಾಲುದಾರರಿಗೆ ಬಯೋಗ್ಯಾಸ್ನ ಅವಶ್ಯಕತೆಗಳಿಗಾಗಿ ಬಯೋಗ್ಯಾಸ್ ಪ್ಲಾಂಟ್ನ ಕೆಪಾಸಿಟಿಗಳನ್ನು ಆಯ್ಕೆ ಮಾಡಿ ಮತ್ತು ಡಿಸೈನ್ ಮಾಡೋಕೆ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಬಯೋಗ್ಯಾಸ್ ಪ್ಲಾಂಟ್ನಲ್ಲಿ ಮುಖ್ಯವಾಗಿ ಡೈಜೆಸ್ಟರ್, ಗ್ಯಾಸ್ ಸ್ಟೋರೇಜ್ ಯೂನಿಟ್, ಇನ್ಲೆಟ್ ಮತ್ತು ಔಟ್ಲೆಟ್ ಅಸೆಂಬ್ಲಿ ಮತ್ತು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪೈಪ್ಲೈನ್ಗಳಿರುತ್ತವೆ. ಎನರ್ಜಿ ಎಫಿಷಿಯೆಂಟ್ ಲೈಟಿಂಗ್ ಸೊಲ್ಯೂಷನ್ಸ್ ವಿಭಾಗದಲ್ಲಿ ಮನೆಗಳಿಗೆ LED ಬಲ್ಬ್ಗಳು, LED ಬೀದಿ ದೀಪಗಳು ಮತ್ತು LED ಲ್ಯೂಮಿನರ್ಸ್ಗಳನ್ನು ಎನರ್ಜಿ ಕನ್ಸರ್ವೇಷನ್ ದೃಷ್ಟಿಕೋನದಿಂದ ಬಳಸಲಾಗುತ್ತದೆ. ಭಾರತ ಸರ್ಕಾರದ ಉಜಾಲ ಕಾರ್ಯಕ್ರಮದ ಅಡಿಯಲ್ಲಿ ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ LED ಬಲ್ಬ್ಗಳ ಬಳಕೆಯನ್ನು ಉತ್ತೇಜಿಸಲು ಮನೆಗಳಿಗೆ LED ಬಲ್ಬ್ಗಳನ್ನು ವಿತರಿಸಲಾಯಿತು. ಈ LED ಬಲ್ಬ್ಗಳು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ 16102 ಅಂಡರ್ ಬರುತ್ತೆ. 2 ಭಾಗದಲ್ಲಿ ಪ್ರಕಟಿಸಲಾದ ಈ ಮಾನದಂಡಗಳು ಸೇಫ್ಟಿ ಮತ್ತು ಪರ್ಫಾರ್ಮೆನ್ಸ್ ಅವಶ್ಯಕತೆಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಇರುವಂಥದ್ದು ಇನ್ಸುಲೇಷನ್ಸ್ ರೆಸಿಸ್ಟೆನ್ಸ್, ಕ್ಯಾಪ್ ಟೆಂಪರೇಚರ್ ರೈಸ್, ಕ್ಲಿಯರೆನ್ಸ್ ಮತ್ತು ಕ್ರೀಪೇಜ್ ಡಿಸ್ಟೆನ್ಸ್ಗಳು, ಲುಮಿನಸ್ ಫ್ಲಕ್ಸ್, ರೇಟೆಡ್ ಲೈಫ್, ರೇಟೆಡ್ ಎಫಿಕ್ಯಾಸಿ, ಪವರ್ ಫ್ಯಾಕ್ಟರ್ನಂತಹ ಇತರ ಪ್ಯಾರಾಮೀಟರ್ಗಳು ವ್ಯಾಪಕವಾಗಿ ಒಳಗೊಂಡಿದೆ. ಹಾಗೆಯೇ IS 16103 ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಸುರಕ್ಷತೆ ಮತ್ತು LED ಮಾಡ್ಯೂಲ್ಗಳ ಪರ್ಫಾರ್ಮೆನ್ಸ್ ಅವಶ್ಯಕತೆಗಳನ್ನು ಹೇಳಿದ್ದಾರೆ. ಅಲಂಕಾರ, ಪಾರ್ಟಿ ಲೈಟ್ಗಳು, ಸಂಕೇತಗಳು, ಗ್ಲೋ ಚಿಹ್ನೆಗಳು ಇತ್ಯಾದಿ ಉದ್ದೇಶಗಳಿಗಾಗಿ ಇಂಡೋರ್ ಮತ್ತು ಔಟ್ಡೋರ್ ಲೈಟಿಂಗ್ನಲ್ಲಿ ಅವುಗಳನ್ನು ಹೆಚ್ಚು ಬಳಸಲಾಗುತ್ತದೆ. ಬೀದಿ ದೀಪದ ಉದ್ದೇಶಕ್ಕಾಗಿ LED ಬೀದಿ ದೀಪದ ಲ್ಯುಮಿನರಿಗಳನ್ನು ಇತ್ತೀಚೆಗೆ ವ್ಯಾಪಕವಾಗಿ ಬಳಸಲಾಗುತ್ತಿದೆ. IS 16107ನ ವಿವಿಧ ಭಾಗಗಳಲ್ಲಿ LED ಬೀದಿ ದೀಪಗಳ ಲುಮಿನರ್ ಸೇರಿದಂತೆ LED ಲುಮಿನರ್ಗೆ ಸಾಮಾನ್ಯ ಮತ್ತು ಪ್ರದರ್ಶನ ಅವಶ್ಯಕತೆಗಳನ್ನು ಹೇಳಲಾಗಿದೆ. ನಮ್ಮ ದಿನನಿತ್ಯದ ಬಳಕೆಗಾಗಿ ಸೋಲಾರ್ ಎನರ್ಜಿಯನ್ನು ಬಳಸಿಕೊಳ್ಳುವುದು ಸರ್ಕಾರದ ಫೋಕಸ್ ಏರಿಯಾಗಳಲ್ಲಿ ಒಂದಾಗಿದೆ. ಟೆರೆಸ್ಟ್ರಿಯಲ್ ಸೋಲಾರ್ ಫೋಟೋವೋಲ್ಟಾಯಿಕ್ ಮಾಡೆಲ್ಗಳನ್ನು ಜನರು ಸಾಮಾನ್ಯವಾಗಿ ಸೋಲಾರ್ ಪ್ಯಾನೆಲ್ಸ್ ಅಂತ ಕರೀತಾರೆ. ಇದನ್ನು ಸೋಲಾರ್ ರೇಡಿಯೇಷನ್ ಇಂದ ಎನರ್ಜಿ ಉತ್ಪಾದಿಸಲು ಬಳಸಲಾಗುತ್ತದೆ. ಟೆರೆಸ್ಟ್ರಿಯಲ್ ಸೋಲಾರ್ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಗಳ ಮೇಲಿನ ಭಾರತೀಯ ಮಾನದಂಡವು IS 14286 ಭಾಗ 1 ಈ ಮಾಡ್ಯೂಲ್ಗಳ ಡಿಸೈನ್ ಕ್ವಾಲಿಫಿಕೇಶನ್ ಮತ್ತು ಟೈಪ್ ಅಪ್ರೂವಲ್ ಅನ್ನು ಸೂಚಿಸುತ್ತದೆ. ಫೋಟೋವೋಲ್ಟಾಯಿಕ್ ಸೆಲ್ಗಳಿಂದ ಉತ್ಪತ್ತಿಯಾಗುವ ಸೋಲಾರ್ ಎನರ್ಜಿಯನ್ನು ಭಾರತೀಯ ಮಾನದಂಡ 16221 ಭಾಗ 2 ಅಡಿಯಲ್ಲಿರೋ ಪವರ್ ಕನ್ವರ್ಟರ್ಗಳನ್ನು ಬಳಸಿ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ನೀಡಲಾಗುತ್ತದೆ. ದೇಶ ಎನರ್ಜಿ ಕನ್ಸರ್ವೇಷನ್ ಮತ್ತು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ಗಳನ್ನು ಬಳಸಿಕೊಳ್ಳುವತ್ತ ದೊಡ್ಡ ಹೆಜ್ಜೆ ಇಟ್ಟಿದೆ. ಈಗ ಹೇಳಿದಂತೆ ಸಂಬಂಧಿತ ಭಾರತೀಯ ಮಾನದಂಡಗಳಿಗೆ ಅನುಗುಣವಾಗಿ ಸರ್ಟಿಫೈಡ್ ಉತ್ಪನ್ನಗಳ ಬಳಕೆಯಿಂದ ಇಂಧನ ಸುರಕ್ಷಿತ ಭವಿಷ್ಯದತ್ತ ನಮ್ಮ ಪ್ರಯಾಣವನ್ನು ವೇಗಗೊಳಿಸುತ್ತದೆ. ಅದು ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ. 6ನೇ ಭಾಗದಲ್ಲಿ ಗೃಹೋಪಯೋಗಿ ಉಪಕರಣಗಳ ಮಾನದಂಡಗಳ ಬಗ್ಗೆ ನೋಡೋಣ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರೋದು ಗೃಹೋಪಯೋಗಿ ಉಪಕರಣಗಳು. ಅವುಗಳನ್ನು 2 ವಿಧಗಳಾಗಿ ವಿಂಗಡಿಸಬಹುದು: ಎಲೆಕ್ಟ್ರಿಕಲ್ ಉಪಕರಣಗಳು ಮತ್ತು ನಾನ್ ಎಲೆಕ್ಟ್ರಿಕಲ್ ಉಪಕರಣಗಳು. ಉಪಕರಣಗಳನ್ನು ಖರೀದಿಸುವಾಗ ಮತ್ತು ಬಳಸುವಾಗ ಪರ್ಫಾರ್ಮೆನ್ಸ್ನ ಹೊರತಾಗಿ ಅವುಗಳ ಮೇಲೆ ವಿಶ್ವಾಸ ಹುಟ್ಟೋದು ಯಾವಾಗ ಅಂದ್ರೆ ಬಳಕೆದಾರರಿಗೆ ಅಪಾಯದ ದೃಷ್ಟಿಯಿಂದ ಸುರಕ್ಷತೆ ಮತ್ತು ಆಪರೇಷನ್ ಚೆನ್ನಾಗಿದ್ದಾಗ. ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯ ಬಗ್ಗೆ ಖಾತ್ರಿಪಡಿಸಿಕೊಳ್ಳಲು ಸಂಬಂಧಿತ ಭಾರತೀಯ ಮಾನದಂಡಕ್ಕೆ ಅನುಗುಣವಾಗಿದ ISI ಗುರುತು ಹೊಂದಿರುವ ಉತ್ಪನ್ನಗಳನ್ನು ಬಳಸ್ಕೋಬೇಕು. ಎಲೆಕ್ಟ್ರಿಕ್ ಗೃಹೋಪಯೋಗಿ ಉಪಕರಣಗಳ ಮೇಲಿನ ಕೆಲವು ಪ್ರಮುಖ ಭಾರತೀಯ ಮಾನದಂಡಗಳನ್ನು ನೋಡೋಣ ಮತ್ತು ಈ ಮಾನದಂಡಗಳು ತಮ್ಮ ವಿವಿಧ ನಿಬಂಧನೆಗಳ ಮೂಲಕ ಬಳಕೆದಾರರ ರಕ್ಷಣೆ ಮತ್ತು ಯೋಗಕ್ಷೇಮವನ್ನು ಹೇಗೆ ಖಚಿತಪಡಿಸುತ್ತದೆ ಅಂತ ನೋಡೋಣ ಬನ್ನಿ. ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳ ಮೇಲಿನ ಭಾರತೀಯ ಮಾನದಂಡಗಳು ಯಾವುವು ಅಂದರೆ ಎಲೆಕ್ಟ್ರಿಕಲ್ ಐರನ್ ಮೇಲೆ IS 366, ಎಲೆಕ್ಟ್ರಿಕ್ ಕೆಟಲ್ಗಳು ಮತ್ತು ಜಗ್ಗಳ ಮೇಲೆ IS 367 ಮತ್ತು ಎಲೆಕ್ಟ್ರಿಕ್ ವುಡ್ ಮಿಕ್ಸರ್ಗಳ ಮೇಲೆ IS 4250. ಇದರಲ್ಲಿ ಅರ್ಥಿಂಗ್, ಶಾಖ ಮತ್ತು ಬೆಂಕಿಯ ವಿರುದ್ಧ ಪ್ರತಿರೋಧ, ಯಾಂತ್ರಿಕ ಶಕ್ತಿಯ ವಿರುದ್ಧದ ಅವಶ್ಯಕತೆಗಳನ್ನು ಒಳಗೊಂಡಿವೆ. ತಾತ್ಕಾಲಿಕ ಓವರ್ ವೋಲ್ಟೇಜ್ಗಳು, ಲೈವ್ ಭಾಗಗಳ ವಿರುದ್ಧ ರಕ್ಷಣೆ, ತಾಪಮಾನ ಏರಿಕೆ ಇತ್ಯಾದಿಗಳು ಒಳಗೊಂಡಿವೆ.
ಈ ಅವಶ್ಯಕತೆಗಳ ಮೂಲಕ ಈ ಉಪಕರಣಗಳನ್ನು ಬಳಸುವ ಬಳಕೆದಾರರಿಗೆ ಪರ್ಫಾರ್ಮೆನ್ಸ್ ಮತ್ತು ಸುರಕ್ಷತೆಯು ಸಿಗುತ್ತದೆ ಅಂತ ಈ ಮಾನದಂಡಗಳು ಖಚಿತಪಡಿಸುತ್ತವೆ. ಭಾರತೀಯ ಮಾನದಂಡಗಳಿಗೆ ಅಂಟಿಕೊಂಡರೆ ಉಪಕರಣಗಳು ಗ್ರಾಹಕರ ನಿರೀಕ್ಷೆಯನ್ನು ಪೂರೈಸೋ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಅಂತ ಹೇಳ್ಬೋದು. ಮನೆಗಳಲ್ಲಿ ವಿದ್ಯುತ್ ಬಳಸುವಾಗ ಮನೆಯ ವೈರಿಂಗ್ನಲ್ಲಿ ಸುರಕ್ಷತೆ ಬಗ್ಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ಲಗ್ಗಳು ಮತ್ತು ಸಾಕೆಟ್ಗಳ ಮೇಲಿನ ಭಾರತೀಯ ಮಾನದಂಡಗಳು 1293, ಸ್ವಿಚ್ಗಳ ಮೇಲಿನ IS 3854 ಮತ್ತು ಇನ್ಸುಲೇಟೆಡ್ ಕೇಬಲ್ಗಳ ಮೇಲಿನ IS 694ಗಳ ಮೂಲಕ ಬಳಕೆದಾರರು ಸೇಫ್ ಆಗಿರಬಹುದು. ಹೌಸ್ ಹೋಲ್ಡ್ ವಾಟರ್ ಹೀಟಿಂಗ್ ಸೊಲ್ಯೂಷನ್ಗಳಿಗಾಗಿ ಟೋರೆಸ್ ಟೈಪ್ ಎಲೆಕ್ಟ್ರಿಕ್ ವಾಟರ್ ಹೀಟರ್ಗಳಿಗಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ 2082, ಇಮರ್ಷನ್ ಹೀಟರ್ಗಳಿಗಾಗಿ IS 368, ಇನ್ಸ್ಟಾಂಟೇನಿಯಸ್ ವಾಟರ್ ಹೀಟರ್ಗಳಿಗಾಗಿ IS 8978 ಅಸ್ತಿತ್ವದಲ್ಲಿದೆ. ಇದು ಎಕ್ಸ್ಪೆಕ್ಟೆಡ್ ಫಲಿತಾಂಶವನ್ನು ಒಳ್ಳೆ ರೀತಿಯಲ್ಲಿ ಸಾಧಿಸೋಕೆ ಪರ್ಫಾರ್ಮೆನ್ಸ್ ರಿಕ್ವೈರ್ಮೆಂಟ್ಗಳ ಬಗ್ಗೆ ಹೇಳುತ್ತದೆ. ಗೃಹೋಪಯೋಗಿ ಉಪಕರಣಗಳ ಮೇಲಿನ ಭಾರತೀಯ ಮಾನದಂಡಗಳು ಹೀಟಿಂಗ್, ವೆಂಟಿಲೇಷನ್ ಮತ್ತು ಏರ್ ಕಂಡೀಷನಿಂಗ್ ಪ್ರದೇಶಕ್ಕೂ ವಿಸ್ತರಿಸುತ್ತದೆ. ವಿಂಡೋ ಮತ್ತು ಸ್ಪ್ಲಿಟ್ ಏರ್ ಕಂಡೀಷನರ್ಸ್ IS 374 ಫಾರ್ ಎಲೆಕ್ಟ್ರಿಕ್ ಸೀಲಿಂಗ್ ಮಾದರಿಯ ಫ್ಯಾನ್ ಮತ್ತು ರೆಗ್ಯುಲೇಟರ್ಗಳಿಗೆ, IS 1169 ಫಾರ್ ಎಲೆಕ್ಟ್ರಿಕಲ್ ಪೆಡೆಸ್ಟಲ್ ಟೈಪ್ ಫ್ಯಾನ್ಗಳು ಮತ್ತು ರೆಗ್ಯುಲೇಟರ್ಗಳಿಗೆ, IS 2312 ಫಾರ್ ಎಕ್ಸಾಸ್ಟ್ ಫ್ಯಾನ್ಗಳಿಗೆ ಮತ್ತು IS 369 ರೂಮ್ ಹೀಟರ್ಗಳಿಗೆ. ವಿದ್ಯುತ್ ಬಳಕೆ, ಕೂಲಿಂಗ್ ಸಾಮರ್ಥ್ಯ, ಹೀಟಿಂಗ್ ಕೆಪಾಸಿಟಿ ಟೆಸ್ಟ್, ಮ್ಯಾಕ್ಸಿಮಮ್ ಹೀಟಿಂಗ್, ಏರ್ ಡೆಲಿವರಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಅವಶ್ಯಕತೆಗಳನ್ನು ಸೂಚಿಸೋ ಪ್ರಮುಖ ಭಾರತೀಯ ಮಾನದಂಡಗಳಿವು. ಮತ್ತು ಇತ್ಯಾದಿ. ನಿಮ್ಮ ಮನೆಯಲ್ಲಿ ಅಡುಗೆ ಪರಿಹಾರಗಳಿಗಾಗಿ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಇಂಡಿಯನ್ ಸ್ಟ್ಯಾಂಡರ್ಡ್ 2994, IS 5790 ಫಾರ್ ಎಲೆಕ್ಟ್ರಿಕ್ ಕುಕಿಂಗ್ ಓವೆನ್ಗಳಿಗೆ, IS 11879 ಫಾರ್ ಎಲೆಕ್ಟ್ರಿಕ್ ಸ್ಟೀಮ್ ಕುಕ್ಕರ್ಗಳಿಗೆ, IS 11676 ಫಾರ್ ಮೈಕ್ರೋವೇವ್ ಓವೆನ್ಗಳಿಗೆ, IS 30226 ಫಾರ್ ಇಂಡಕ್ಷನ್ ಸ್ಟವ್ಗೆ ಮತ್ತು IS 10945 ಫಾರ್ ಎಲೆಕ್ಟ್ರಿಕ್ ಗ್ಯಾಸ್ ಲೈಟರ್ಗೆ. ಈ ಉತ್ಪನ್ನಗಳ ಕ್ವಾಲಿಟಿ ಮತ್ತು ಸೇಫ್ಟಿ ಪ್ಯಾರಾಮೀಟರ್ಗಳನ್ನು ನಿಮಗೆ ಸರಿಯಾಗಿ ಒದಗಿಸುತ್ತದೆ. ದೊಡ್ಡ ಗೃಹೋಪಯೋಗಿ ಉಪಕರಣಗಳ ಕುಟುಂಬದಲ್ಲಿ IS 17550 ಭಾಗ 1, IS 14155 ಮತ್ತು IS 1475 ಭಾಗ 1 ಕ್ರಮವಾಗಿ ರೆಫ್ರಿಜಿರೇಟರ್ಗಳು, ವಾಷಿಂಗ್ ಮಷಿನ್ಗಳು ಮತ್ತು ಸೆಲ್ಫ್ ಕಂಟೈನ್ಡ್ ಡ್ರಿಂಕಿಂಗ್ ವಾಟರ್ ಕೂಲರ್ ಇತ್ಯಾದಿ. ಪ್ರತಿ ಮನೆಯಲ್ಲಿ ವಿದ್ಯುತ್ ಅಲ್ಲದ ಗೃಹೋಪಯೋಗಿ ಉಪಕರಣಗಳ ವಿಭಾಗದಲ್ಲಿ ಭಾರತೀಯ ಸ್ಟ್ಯಾಂಡರ್ಡ್ 4246ನಲ್ಲಿ ಗೃಹ ಬಳಕೆಯ LPG ಸ್ಟವ್ಗಳು, IS 3196ನಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳು ಭಾಗ 1, IS 9798ನಲ್ಲಿ LPG ನಿಯಂತ್ರಕಗಳು ಮತ್ತು IS 8737ನಲ್ಲಿ LPG ವಾಲ್ವ್ಗಳನ್ನು ನೋಡಬಹುದು. ಲೋ ಪ್ರೆಷರ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನ ಸ್ಫೋಟಕ ಸ್ವರೂಪವನ್ನು ಪರಿಗಣಿಸಿ ಭಾರತ ಸರ್ಕಾರವು ಬಳಕೆದಾರರ ಸೇಫ್ಟಿಗಾಗಿ ಈ ಉತ್ಪನ್ನಗಳಿಗೆ ISI ಗುರುತು ಹಾಕೋದನ್ನ ಕಡ್ಡಾಯಗೊಳಿಸಿದೆ. ವಿದ್ಯುತ್ ಶಕ್ತಿಯು ಒಳ್ಳೆಯ ಸೇವಕ, ಆದರೆ ಕೆಟ್ಟ ಯಜಮಾನ ಅಂತ ಹೇಳ್ತಾರೆ. ಮತ್ತು ವಿದ್ಯುತ್ ಸುರಕ್ಷತೆ ಅನ್ನೋದು ಆಯ್ಕೆ ಅಲ್ಲ, ಅದು ಜವಾಬ್ದಾರಿ. ಇಲ್ಲಿ ಚರ್ಚಿಸಿದಂತೆ ವಿವಿಧ ವಿದ್ಯುತ್ ಉಪಕರಣಗಳ ಮೇಲಿನ ಭಾರತೀಯ ಮಾನದಂಡಗಳಾಗಿ ಉತ್ಪನ್ನಗಳು ಬಳಕೆಗೆ ಸುರಕ್ಷಿತವೆಂದು ಖಚಿತಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ಬಳಕೆದಾರರ ನಿರೀಕ್ಷೆಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತದೆ. ಇವುಗಳಲ್ಲಿ ಪ್ರಮುಖ ಭಾರತೀಯ ಮಾನದಂಡಗಳು ಮತ್ತು ಪರಿಕರಗಳಿಗೆ ಇನ್ನೂ ಹಲವಾರು ಭಾರತೀಯ ಮಾನದಂಡಗಳಿವೆ. ಮತ್ತು ಅಂತಿಮವಾಗಿ 7ನೇ ಭಾಗದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದ ಮಾನದಂಡಗಳನ್ನು ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕೆ ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನ ಪ್ರಾರಂಭಿಸಿದೆ. ಅವುಗಳಲ್ಲಿ ಕೆಲವು ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಅಂಗನವಾಡಿ ಸೆಂಟರ್ಸ್ ಅಂಡರ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್, ಪೋಷಣ್ ಅಭಿಯಾನ್ ಮತ್ತು ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್. ಈ ಯೋಜನೆಗಳ ಅಡಿಯಲ್ಲಿ ವಿವಿಧ ಉತ್ಪನ್ನಗಳನ್ನ, ಸಾಮಗ್ರಿಗಳನ್ನ, ಸಲಕರಣೆಗಳನ್ನ ಖರೀದಿಸಿ ಫಲಾನುಭವಿಗಳಿಗೆ ಕೊಡಲಾಗುತ್ತದೆ. ಅದರಲ್ಲಿ ಹೆಲ್ತ್ ಕೇರ್ ಪ್ರಾಡಕ್ಟ್ಗಳು, ನ್ಯೂಟ್ರಿಷನಲ್ ಪ್ರಾಡಕ್ಟ್ಗಳು, ಪರ್ಸನಲ್ ಹೈಜೀನ್ ಪ್ರಾಡಕ್ಟ್ಗಳು ಮತ್ತು ಶೈಕ್ಷಣಿಕ ಮತ್ತು ಕ್ರೀಡಾ ಸಲಕರಣೆಗಳು ಒಳಗೊಂಡಿರುತ್ತೆ. ಈ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಗ್ರಾಮದ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಆದರೆ ಉತ್ಪನ್ನಗಳಿಗೆ ನಿಗದಿಪಡಿಸಿದ ಗುಣಮಟ್ಟದ ಮಾನದಂಡಗಳು ಮತ್ತು ಕಳಪೆ ಗುಣಮಟ್ಟದ ಉತ್ಪನ್ನಗಳಿಂದ ಆಗುವ ಅಪಾಯಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಗೊತ್ತಿದೆಯಾ? ಇಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS, ಭಾರತದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಮ್ಮ ಜೀವನವನ್ನ ಹೇಗೆ ಉತ್ತಮ ಮತ್ತು ಸರಳವಾಗಿಸುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಮತ್ತೆ ಅರ್ಥ ಮಾಡ್ಕೋಬೇಕು. BIS ಗ್ರಾಮ ಪಂಚಾಯಿತಿಗಳಿಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಒದಗಿಸಲಾದ ಉತ್ಪನ್ನಗಳ ಕ್ವಾಲಿಟಿ ಮತ್ತು ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನ ಪೂರೈಸುವಂತೆ ಖಚಿತಪಡಿಸಲು ಸಹಾಯ ಮಾಡುತ್ತೆ. ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳಲ್ಲಿ ಬಳಸುವ ಉತ್ಪನ್ನಗಳಿಗೆ BIS ಹಲವಾರು ಭಾರತೀಯ ಮಾನದಂಡಗಳನ್ನು ರೂಪಿಸಿದೆ. ಈ ಉತ್ಪನ್ನಗಳಿಗೆ ಭಾರತೀಯ ಮಾನದಂಡಗಳು ಕಚ್ಚಾ ವಸ್ತುಗಳಿಂದ ಹಿಡಿದು ಫಿನಿಶ್ಡ್ ಪ್ರಾಡಕ್ಟ್ ವರೆಗೆ ಸುರಕ್ಷತೆಯ ಅವಶ್ಯಕತೆಗಳನ್ನು ಸೂಚಿಸುತ್ತದೆ. ನ್ಯೂಟ್ರಿಷನಲ್ ಪ್ರಾಡಕ್ಟ್ಗಳ ವಿಷಯದಲ್ಲಿ ಉತ್ಪಾದನೆಯಲ್ಲಿ ಅನುಸರಿಸಬೇಕಾದ ನೈರ್ಮಲ್ಯದ ಅಭ್ಯಾಸಗಳನ್ನು ಕೂಡ ಮಾನದಂಡಗಳಲ್ಲಿ ಸೂಚಿಸಲಾಗುತ್ತದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ BIS ಒಂದು ಪ್ರಾಡಕ್ಟ್ ಸರ್ಟಿಫಿಕೇಶನ್ ಸ್ಕೀಮ್ ಅನ್ನ ನಿರ್ವಹಿಸುತ್ತದೆ. ಇದನ್ನ ಜನಪ್ರಿಯವಾಗಿ ISI ಮಾರ್ಕ್ ಅಂತ ಹೇಳ್ತಾರೆ. ISI ಮಾರ್ಕ್ ಯೂಸ್ ಮಾಡೋದಕ್ಕೆ ಲೈಸೆನ್ಸ್ ಅನ್ನ ತಯಾರಕರಿಗೆ ಯಾವಾಗ ಸಿಗುತ್ತೆ ಅಂದ್ರೆ ಭಾರತೀಯ ಮಾನದಂಡಕ್ಕೆ ಅನುಗುಣವಾಗಿದೆ ಅಂತ
ಖಚಿತಪಡಿಸ್ಕೊಂಡ್ಮೇಲೆ ಮಾತ್ರ ನೀಡಲಾಗುತ್ತೆ. ಒಂದು ಉತ್ಪನ್ನದ ಮೇಲೆ ISI ಮಾರ್ಕ್ ಇದೆ ಅಂತಂದ್ರೆ ಆ ಉತ್ಪನ್ನ ಭಾರತೀಯ ಮಾನದಂಡದಲ್ಲಿ ಸೂಚಿಸಲಾದ ಅವಶ್ಯಕತೆಗಳನ್ನು ಅನುಸರಿಸುತ್ತದೆ ಅನ್ನೋ ವಿಶ್ವಾಸವನ್ನ ಗ್ರಾಹಕರಿಗೆ ನೀಡುತ್ತೆ. ಆರೋಗ್ಯ ಕೇಂದ್ರಗಳಲ್ಲಿ ನಿಯಮಿತವಾಗಿ ಬಳಸಲಾಗುವ ಕೆಲವು ಮೂಲಭೂತ ವೈದ್ಯಕೀಯ ಉಪಕರಣಗಳು ಮತ್ತು ಸುರಕ್ಷತಾ ಉತ್ಪನ್ನಗಳ ಬಗ್ಗೆ ಚರ್ಚಿಸೋಣ. IS 9473 ಅಂದ್ರೆ N95 ಮಾಸ್ಕ್. ನಿಮ್ಗೆಲ್ಲ ಗೊತ್ತು, ಈ ಒಂದು ಮಾಸ್ಕ್ ಸೋಂಕುಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಅಂತ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಈ ಮಾಸ್ಕ್ಗಳು ರೋಗ ಹರಡೋದನ್ನ ನಿಯಂತ್ರಿಸಲು ನಮಗೆ ಸಹಾಯ ಮಾಡಿದ್ವು. IS 5405 ಸ್ಯಾನಿಟರಿ ನ್ಯಾಪ್ಕಿನ್ಸ್ಗೆ. ಇದು ಉತ್ಪಾದನೆಗೆ ಬಳಸುವ ಕಚ್ಚಾ ವಸ್ತುಗಳು ಸುರಕ್ಷಿತವಾಗಿದೆ, ಚರ್ಮಕ್ಕೆ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಖಚಿತಪಡಿಸುತ್ತೆ. ಈ ಮಾನದಂಡಗಳ ಅನುಸರಣೆಯಿಂದ ನೈರ್ಮಲ್ಯವನ್ನ ಪಡಿಬಹುದು. ಇದು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತದೆ ಮತ್ತು ಮಹಿಳೆಯರಿಗೆ ಒಟ್ಟಾರೆ ಯೋಗಕ್ಷೇಮ ಮತ್ತು ಕಂಫರ್ಟ್ ಅನ್ನ ನೀಡುತ್ತದೆ. ಸಾಮಾನ್ಯವಾಗಿ ಮಹಿಳೆಯರನ್ನ ಲಕ್ಷ್ಮೀ ದೇವತೆಗೆ ಹೋಲಿಸ್ತೀವಿ. ಆಕೆಯ ಮುಖ ಸುಂದರವಾಗಿರುತ್ತೆ. ಸಾಮಾನ್ಯವಾಗಿ ಬಳಸುವ ಕೆಲವು ಕಾಸ್ಮೆಟಿಕ್ಸ್ ಮೇಲೆ ಕೂಡ BIS ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಹೊರತಂದಿದೆ. ಉದಾಹರಣೆಗೆ IS 14649 ಇದು ಸಿಂಧೂರ್ಗೆ, IS 9875 ಇದು ಲಿಪ್ಸ್ಟಿಕ್ಗೆ, IS 15154 ಇದು ಕಾಜಲ್ಗೆ. ಈ ಕಾಸ್ಮೆಟಿಕ್ಸ್ನ ತಯಾರಿಕೆಯಲ್ಲಿ ವಿವಿಧ ಕೆಮಿಕಲ್ಸ್ನ ಯೂಸ್ ಮಾಡಲಾಗುತ್ತೆ. ಇದರ ಸುರಕ್ಷತೆಯನ್ನ ಖಚಿತಪಡಿಸಲು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಏನನ್ನ ಸೂಚಿಸುತ್ತೆ ಅಂದ್ರೆ ರಾನ್ಸಿಡಿಟಿ, ಹೆವಿ ಮೆಟಲ್ ಮತ್ತು ಆರ್ಸೆನಿಕ್ ಲಿಮಿಟ್ಗಳ ಅವಶ್ಯಕತೆಗಳನ್ನು, ಹಾಗೆ ಉತ್ಪನ್ನಗಳ ಸುರಕ್ಷತೆ ಮತ್ತು ಹೆಲ್ತ್ ಸ್ಟ್ಯಾಂಡರ್ಡ್ಸ್ನ ಪಾಲಿಸಿ ಸೈಡ್ ಎಫೆಕ್ಟ್ಸ್ ಬರ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಈಗ ನಾವು ನೋಡೋದೇನು ಅಂದ್ರೆ ನವಜಾತ ಶಿಶುಗಳ ಪೌಷ್ಟಿಕಾಂಶದ ಅಗತ್ಯವನ್ನು ಪೂರೈಸೋಕೆ ಸಹಾಯ ಮಾಡುವ ಕೆಲವು ಪ್ರಮುಖ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳನ್ನ ತಿಳ್ಕೊಳ್ಳೋಣ. ಇಂಡಿಯನ್ ಸ್ಟ್ಯಾಂಡರ್ಡ್ 11536 ಇದು ಸಂಸ್ಕರಿಸಿದ ಧಾನ್ಯ ಆಧಾರಿತ ಕಾಂಪ್ಲಿಮೆಂಟರಿ ಆಹಾರಗಳಿಗೆ, I61656 ಇದು ಹಾಲು ಆಧಾರಿತ ಕಾಂಪ್ಲಿಮೆಂಟರಿ ಆಹಾರಗಳಿಗೆ, ಹಾಗೆ IS 14433 ಇದು ಶಿಶುವಿನ ಹಾಲಿನ ಸಬ್ಸ್ಟಿಟ್ಯೂಟ್ಗಳಿಗೆ. ಈ ಮಾನದಂಡಗಳು ಪದಾರ್ಥಗಳ ಜಾಡಿನ ಪ್ರಮಾಣವನ್ನು ಅಂದ್ರೆ ಹೆವಿ ಮೆಟಲ್ಸ್, ಬೇರೆ ಕಲ್ಮಶಗಳು, ಇತರ ಮಾಲಿನ್ಯಕಾರಕಗಳು ಅಂದ್ರೆ ಲೆಡ್, ಆರ್ಸೆನಿಕ್ ಎಕ್ಸೆಟ್ರಾ ಈ ಆಹಾರ ಮಕ್ಕಳ ಸೇವನೆಗೆ ಸುರಕ್ಷಿತವಾಗಿದೆ ಅಂತ ಖಚಿತಪಡಿಸುತ್ತೆ. ಆಹಾರ ಪದಾರ್ಥ ಅಷ್ಟೇ ಅಲ್ಲ, ಆಹಾರವನ್ನ ಬಡಿಸೋಕೆ ಬಳಸುವಂತ ಪಾತ್ರೆಗಳು ಕೂಡ ಮಕ್ಕಳಿಗೆ ಸುರಕ್ಷಿತವಾಗಿರಬೇಕು. BIS ಸೂಚಿಸಿರುವಂತ IS 14625 ಇದು ಪ್ಲಾಸ್ಟಿಕ್ ಫೀಡಿಂಗ್ ಬಾಟ್ಲುಗಳಿಗೆ. ಈ ಮಾನದಂಡ ಏನ್ ಖಚಿತಪಡಿಸುತ್ತೆ ಅಂದ್ರೆ ತಯಾರಿಕೆಯಲ್ಲಿ ಬಳಸಿದ ವಸ್ತುಗಳಿಂದ ಶಿಶುಗಳಿಗೆ ವಿಷಕಾರಿ ಪ್ರಮಾಣ ಉಂಟಾಗೋದಿಲ್ಲ ಅಂತ. ಶಿಶುಗಳನ್ನ ಸ್ವಚ್ಛವಾದ ಪರಿಸರದಲ್ಲಿ ಬೆಳೆಸಬೇಕು ಅಂತ BIS ರೂಪಿಸಿರುವಂತದ್ದು IS 17509 ಇದು ಬೇಬಿ ಡೈಪರ್ಸ್ಗೆ. ಶಿಶುಗಳ ಪರ್ಸನಲ್ ಹೈಜೀನ್ನ ಇದು ಖಚಿತಪಡಿಸುತ್ತೆ. ತಾಯಂದಿರ ಆರೈಕೆಯ ಹೊರತಾಗಿಯೂ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಸೇಫ್ ಎಕ್ವಿಪ್ಮೆಂಟ್ಸ್ನ ಬಳಸ್ಕೊಂಡು ಮೆಡಿಕಲ್ ಕೇರ್ನ ಅಗತ್ಯವಿರುತ್ತೆ. ಅದಕ್ಕಾಗಿ BIS IS 13450 ಪಾರ್ಟ್ 2 ಸೆಕ್ಷನ್ 19 ಇದು ಇನ್ಫ್ಯಾಂಟ್ ಇನ್ಕ್ಯುಬೇಟರ್ಸ್ಗೆ ಮತ್ತು IS 13450 ಪಾರ್ಟ್ 2 ಸೆಕ್ಷನ್ 21 ಇದು ಇನ್ಫ್ಯಾಂಟ್ ರೇಡಿಯಂಟ್ ವಾರ್ಮರ್ಸ್ಗೆ. ಈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಉಪಕರಣಗಳ ಪರ್ಫಾರ್ಮೆನ್ಸ್ನ ಅವಶ್ಯಕತೆ ಮಾತ್ರವಲ್ಲದೆ ಅದರ ಜೊತೆಗೆ ಅಪಾಯಗಳನ್ನು ತಡೆಗಟ್ಟಲು ಸೇಫ್ಟಿ ಅವಶ್ಯಕತೆಗಳನ್ನು ಕೂಡ ಸೂಚಿಸುತ್ತದೆ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬಾಲ್ಯದಲ್ಲಿ ಆಟಿಕೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಆಟಿಕೆಗಳು ಮಕ್ಕಳಿಗೆ ಸಂತೋಷವನ್ನ ಉಂಟು ಮಾಡಬೇಕು, ಯಾವುದೇ ನೋವು ಅಥವಾ ಗಾಯವನ್ನ ಉಂಟು ಮಾಡಬಾರ್ದು. ನೀವು ಕೆಲವು ಸಲ ಅಬ್ಸರ್ವ್ ಮಾಡಿರ್ತೀರಾ, ಮಕ್ಕಳು ಆಟಿಕೆಗಳನ್ನ ಬಾಯಲ್ಲಿಟ್ಕೊಂಡಿರ್ತಾರೆ. ಅದು ತುಂಬಾ ಅಪಾಯಕಾರಿ. ಆಟಿಕೆಗಳಲ್ಲಿ ಬಳಸುವ ಕೆಮಿಕಲ್ಗಳು ಸುರಕ್ಷಿತವಾಗಿರಬೇಕು. ಯಾವುದೇ ಹಾನಿಕಾರಕ ವಿಷಕಾರಿ ಪದಾರ್ಥಗಳನ್ನ ಅವು ಹೊಂದಿರಬಾರದು. ಈ ಒಂದು ನಿಟ್ಟಿನಲ್ಲಿ ಅಗತ್ಯವಾದ ಮಾನದಂಡ ಹೊಂದಿದೆ. ಅದು IS 9873 ಪಾರ್ಟ್ 1 ಇದು ಆಟಿಕೆಗಳ ಸುರಕ್ಷತೆಗಾಗಿ. ಈ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ತಯಾರಿಸಿರುವ ಆಟಿಕೆಗಳು ಖಚಿತಪಡಿಸೋದೇನೆಂದ್ರೆ ಮಕ್ಕಳ ಸುರಕ್ಷತೆಗೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ, ಯಾವುದೇ ಹಾನಿಯಾಗಲಿ ಗಾಯ ಉಂಟಾಗೋದಿಲ್ಲ ಅಂತ. ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು ಆಟಿಕೆಗಳ ಮೇಲೆ BIS ಸ್ಟ್ಯಾಂಡರ್ಡ್ ಮಾರ್ಕ್ ಇರಬೇಕು ಅಂತ ಕಡ್ಡಾಯಗೊಳಿಸಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬೆಳವಣಿಗೆಯಲ್ಲಿ ಕ್ರೀಡೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಸ್ಪೋರ್ಟ್ಸ್ ನಮಗೆ ಸಾಮೂಹಿಕ ಮನೋಭಾವ, ಸಹನೆ, ಹೆಲ್ದಿ ಲೈಫ್ ಸ್ಟೈಲ್ನ ಕಲಿಸುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಕೆಲವು ಎಕ್ಸಾಂಪಲ್ಸ್ ಪ್ರಕಾರ ನಾವೀಗ ತಿಳ್ಕೊಳ್ಳೋದೇನು ಅಂತಂದ್ರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಗಳ ಮೇಲೆ ಅಂದ್ರೆ ಯಾವ ರೀತಿ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿರಿಸೋದರ ಜೊತೆಗೆ ಅವ್ರನ್ನ ಹೇಗೆ ಪ್ರಮೋಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಕ್ರಿಕೆಟ್ ಎಷ್ಟು ಜನಪ್ರಿಯ ಅಂತ ನಮಗೆಲ್ಲ ಗೊತ್ತು. ಮಕ್ಕಳು ರಸ್ತೆಯಲ್ಲಿ ಬೀದಿ ಬೀದಿಯಲ್ಲಿ ಕ್ರಿಕೆಟ್ ಆಡೋದನ್ನ ನಾವು ನೋಡೇ ಇರ್ತೀವಿ. ಆಟಗಾರರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು BIS ರೂಪಿಸಿರುವಂತದ್ದು IS 828 ಪಾರ್ಟ್ 1 ಇದು ಕ್ರಿಕೆಟ್ ಬ್ಯಾಟ್ಗಳಿಗೆ, IS 3800 ಬ್ಯಾಟಿಂಗ್ ಗ್ಲೌಸ್ಗಳಿಗೆ, IS 3785 ವಿಕೆಟ್ ಕೀಪಿಂಗ್ ಗ್ಲೌಸ್ಗಳಿಗೆ ಮತ್ತು IS 3923 ಅದು ಲೆಗ್ ಗಾರ್ಡ್ಗಳಿಗೆ. ಈ ಸ್ಟ್ಯಾಂಡರ್ಡ್ಸ್ ಬೇಕಾಗಿರುವಂತ ಕಚ್ಚಾ ವಸ್ತುಗಳು, ಸ್ಟ್ಯಾಂಡರ್ಡ್ ವೆಯ್ಟ್, ಡೈಮೆನ್ಷನ್ ಮತ್ತೆ ಬ್ರೀದಬಿಲಿಟಿ. ಆಟಗಾರ ಇದನ್ನ ಆರಾಮಾಗಿ ಸುರಕ್ಷಿತವಾಗಿ ಉಪಯೋಗಿಸಬಹುದು ಅಂತ ಸೂಚಿಸಲಾಗುತ್ತೆ. ಕ್ರಿಕೆಟ್ಗೆ ಮಾತ್ರವಲ್ಲ, ಇತರ ಕ್ರೀಡೆಗಳಿಗೂ ಕೂಡ
BIS ಭಾರತೀಯ ಮಾನದಂಡಗಳನ್ನ ರೂಪಿಸಿದೆ. IS 415 ಇದು ಶಟಲ್ ಕಾಕ್ಗಳಿಗೆ, ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ವಾಲಿಬಾಲ್ ಇವೆಲ್ಲವೂ IS 47ನ ವಿವಿಧ ಪಾರ್ಟ್ಗಳಲ್ಲಿ ಒಳಗೊಂಡಿದೆ. ಈ ಮಾನದಂಡಗಳು ಇಲ್ಲಿ ಕ್ವಾಲಿಟಿ ಪ್ಯಾರಾಮೀಟರ್ಗಳಾದ ಯಾವುದಂದ್ರೆ ರೀಬೌಂಡ್, ವಾಟರ್ ಅಬ್ಸಾರ್ಪ್ಷನ್, ರೌಂಡ್ನೆಸ್ ಆಫ್ ದ ಬಾಲ್ ಹಾಗೆ ಪ್ರೆಷರ್ ಡ್ರಾಪ್ಗಳನ್ನ ಸೂಚಿಸುತ್ತೆ. ಇವು ಆಟದ ಆನಂದವನ್ನ ಇನ್ನೂ ಹೆಚ್ಚಿಸುತ್ತೆ. ಗುಣಮಟ್ಟದ ಕ್ರೀಡಾ ಸಲಕರಣೆಗಳ ಬಳಕೆಯಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ. ಎಲ್ಲ ಹಂತದಲ್ಲೂ ಆರಾಮಾಗಿ ಆಡಬಹುದು. ಅಂದ್ರೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ. ಇದರಿಂದ ಮಕ್ಕಳ ಕ್ರೀಡಾ ಸಾಮರ್ಥ್ಯ ಕೂಡ ಹೆಚ್ಚುತ್ತಾ ಹೋಗುತ್ತೆ ಮತ್ತು ಅವರ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಕೀರ್ತಿಯನ್ನ ತಂದೆ ತರ್ತಾರೆ. ಇಲ್ಲಿವರೆಗೆ ಕೆಲವು ಪ್ರಮುಖ ಭಾರತೀಯ ಮಾನದಂಡಗಳನ್ನ ಮಾತ್ರ ನಾವು ಚರ್ಚಿಸಿದ್ವಿ. ಆದರೆ ಬಹಳಷ್ಟು ಭಾರತೀಯ ಮಾನದಂಡಗಳಿವೆ, ಅದು ಇನ್ನಿತರ ಉತ್ಪನ್ನಗಳಿಗೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಅಳವಡಿಸಿಕೊಳ್ಳುವ ಮೂಲಕ ಮತ್ತು BIS ಸರ್ಟಿಫಿಕೇಟ್ ಪ್ರಾಡಕ್ಟ್ಸ್ನ ಖರೀದಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ತಮ್ಮ ಹಳ್ಳಿಯಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸುರಕ್ಷಿತ ಗುಣಮಟ್ಟದ ಉತ್ಪನ್ನಗಳನ್ನು ಒದಗಿಸಬಹುದು. ಇದರಿಂದ ನಾವು ತುಂಬಾ ತಿಳ್ಕೊಂಡ್ವಿ. ಮಜವಾಗಿತ್ತಲ್ವಾ? ಪ್ರಯಾಣ ಈಗ ಶುರುವಾಗಿದೆ.